ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಪೊಡವಿಗೆ ಒಡೆಯನು ಅಡಗಿಕೊಂಡು ಕಡು ಬೆಡಗಿನೊಳಿರುತ್ತಿಹ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಮೂರು ಮೂಲೆಯ ಕಲ್ಲು, ಅದರೊಳು ಜಾರುತ್ತಿರುವ ಕಲ್ಲು. ಮೂರು ಮೂಲೆಯ ಕಲ್ಲು, ಅದರೊಳು ಜಾರುತ್ತಿರುವ ಕಲ್ಲು. ಧೀರ ನಿರ್ಗುಣನು ಸಾರಸ ಗುಣದಲ್ಲಿ, ಧೀರ ನಿರ್ಗುಣನು ಸಾರಸ ಗುಣದಲ್ಲಿ ತೋರಿ ಅಡಗಿತ ಬ್ಯಾರಾಗಿರುತ್ತಿಹ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನೇ ಗಟ್ಟಿ, ಮೇಲಕ್ಕೆ ಏರಿದವನೇ ಗಟ್ಟಿ. ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನೇ ಗಟ್ಟಿ. ಭೇರಿ ಕಾಳಿ ಶಂಕ ಭಾರಿ ಸುನಾದದಿ, ಬೇರಿ ಕಾಳಿ ಶಂಕ ಭಾರಿ ಸುನಾದದಿ ಮಿರಿದಾನಂದ ತೋರಿ ಒಳೆಯುತ್ತಿಹ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಸಾಗುತ್ತಿಹವು ದಿವಸ ಬಹುದಿನ ಹೋಗಿ ಮಾಡಿ ಪಾಯಸ, ಬಹುದಿನ ಹೋಗಿ ಮಾಡಿ ಪಾಯಸ. ಸಾಗುತ್ತಿಹವು ದಿವಸ ಬಹುದಿನ ಹೋಗಿ ಮಾಡಿ ಪಾಯಸ, ಬಹುದಿನ ಹೋಗಿ ಮಾಡಿ ಪಾಯಸ. ಯೋಗಿರಾಜ ಶಿಶುನಾಳಧೀಶ, ಯೋಗಿರಾಜ ಶಿಶುನಾಳಧೀಶ ತನಾಗಿ ಪರಾತ್ಪರ ಬ್ರಹ್ಮರೂಪನಿಹ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಪೊಡವಿಗೆ ಒಡೆಯನು. ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಅಡಗಿಕೊಂಡು ಕಡು ಬೆಡಗಿನೊಳಿರುತ್ತಿಹ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ದೇಹದ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಒಮ್ಮೆಯೂ ಶ್ರೀ ಗುರುವಿನ ಶ್ರೀಚರಣವ ನೆನೆಯರೊಡನೆ ಭವಬಂಧನ ಬಿಡುವುದು. ಗುರುವೇ ಶರಣು, ಗುರುಲಿಂಗವೇ ಶರಣು. ಹರಿಬ್ರಹ್ಮಾದಿಗಳಿಗೆ ಗೋಚರವಾದ ಕೂಡಲ ಚನ್ನ ಸಂಗಯ್ಯ ದೇವರ ದೇವನೆಂಬ ಲಿಂಗವ ತೋರಿದ ಬಸವಣ್ಣ ಗುರುವೇ ಶರಣು ಶರಣಾರ್ಥಿ. ಸೃಷ್ಟಿಕರ್ತನು ಸರ್ವಶಕ್ತನಾಗಿರುವ ಜಗದೊಡೆಯ ಲಿಂಗದೇವನನ್ನ ಮನದಲ್ಲಿ ನೆನೆದು ವಿಶ್ವಗುರು ಮಂತ್ರಪುರುಷ
ಮಹಾಮಾನವತವಾದಿ ಗುರು ಬಸವಣ್ಣನವರನ್ನು ಮನದಲ್ಲಿ ಸ್ಮರಿಸಿ, ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರನ್ನ ಮನದಲ್ಲಿ ನೆನೆದು, ಎಲ್ಲ ಆದಿಶರಣರನ್ನ ಮನದಲ್ಲಿ ಪ್ರಾರ್ಥಿಸಿಕೊಳ್ತಾ, ಅಪ್ಪಾಜಿ ಮಾತಾಜಿಯವ್ರನ್ನ ಭಕ್ತಿಯಿಂದ ನೆನೆದು, ಸುಂದರವಾದ ಬಸವ ಮಂಟಪದಲ್ಲಿ 8ನೇ ದಿನದ ಶ್ರಾವಣ ಮಾಸದ ಈ ಸುಂದರ ಸಂಜೆಯ ಜೀವನ ದರ್ಶನ ಪ್ರವಚನದಲ್ಲಿ ಭಾಗಿಯಾಗಿರುವ ಎಲ್ಲ ಆತ್ಮೀಯ ಶರಣಶ್ರೋತ್ರ ಶರಣಾಜಿಗಳೇ, ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಬಸವನ ಬಾಗೇವಾಡಿಯಿಂದ ಆಗಮಿಸಿರ್ತಕ್ಕಂಥ ಶರಣ ಕಲ್ಲಪ್ಪ ಹಾಗೂ ಪೂಜಾರಿಯವರಿಗೆ ಪ್ರೀತಿಯ ಬಸವ ಮಂಟಪದಿಂದ ಶರಣಗಳನ್ನು ಸಲ್ಲಿಸಿ, ಅವರು ಇವತ್ತು ವಿಶೇಷವಾಗಿ ಆಡೋರಿದ್ದಾರೆ. ಭಾಳ ಅದ್ಭುತವಾಗಿರ್ತಕ್ಕಂಥ ತತ್ವಪದಕಾರರವರು. ಈ ಭಕ್ತಿಯ ಸಂಭ್ರಮದ 8ನೇ ದಿವಸದಲ್ಲಿ ನಾವು ಜೀವನದ ದರ್ಶನವನ್ನು ಮಾಡ್ಕೊಳ್ತಾ ಇದ್ದೀವಿ. ಏನ ಕಂಡಡೆ ಏನಯ್ಯ ತನ್ನ ಕಾಣದವನು ಕುರುಡ, ಏನ ಕೇಳಿದಡೆ ಏನಯ್ಯ ತನ್ನ ಕೇಳದವನು ಕಿವುಡ, ಏನ ಮಾತನಾಡಿದಡೇನಯ್ಯ ತನ್ನ ಮಾತನಾಡದವನು ಮೂಕ, ದಿಟದಿಂದ ತನ್ನ ತಾ ನೋಡಬೇಕು, ದಿಟದಿಂದ ತನ್ನ ತಾನು ಕೇಳಬೇಕು, ದಿಟದಿಂದ ತನ್ನ ತಾನು ಮಾತಾಡಬೇಕು. ಇದೇ ತನ್ನಲ್ಲಿಯ ಭೂಮಿಕೆ ಸ್ವಸ್ವರೂಪ ಗುಹೇಶ್ವರ ಲಿಂಗದಲ್ಲಿ. ಇಂಥ ಅದ್ಭುತವಾಗಿರ್ತಕ್ಕಂಥ ಅಂತರಂಗವನ್ನು ಸ್ವಚ್ಛ ಮಾಡತಕ್ಕಂಥ ಮಾತುಗಳನ್ನು ಹೇಳಿದವರು ಶೂನ್ಯ ಪೀಠಾಧೀಶ ಅಲ್ಲಮ ಪ್ರಭುದೇವರು. ಭಾಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಸ್ವಲ್ಪ ಜೀವನ ದರ್ಶನದಲ್ಲಿ ನಿನ್ನೆ ಒಂದಿಷ್ಟು ಆತ್ಮದ ದರ್ಶನದ ಬಗ್ಗೆ ನಾವು ತಿಳ್ಕೊಂಡಿರಲ್ಲ, ಬಹುಶಃ ನೆನಪೇ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ರೊಟ್ಟಿ ಬಡಿಯೋದ್ರೊಳಗೆ ನಮ್ಮ ಜೀವನದ ರೊಟ್ಟಿ ಮರಿತಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಮರಿತಿಲ್ಲಲ್ಲ, ಮರಿಬಾರದು. ನೀವು ಮರಿತೀರಿ ಅಂತಂದ್ರೆ ಮತ್ತೆ ಮುಂದಿನ ವರ್ಷ ರಿಪೀಟ್ ಆಗೋದಿಲ್ಲ. ಪಾಸ್ಟ್ ಈಸ್ ಪಾಸ್ಟ್, ಫ್ಯೂಚರ್ ಈಸ್ ನೆಕ್ಸ್ಟ್. ಅದಕ್ಕೆ ಯಾವಾಗಲೂ ನಾವು ಹೇಳಿದ ಮಾತನ್ನು ನೆನಪಿಟ್ಕೋಬೇಕು. ನೀವು ಮನೆಯಿಂದ ಇಲ್ಲಿ ಬರಬೇಕಾದ್ರೆ ಕನ್ನಡಿ ನೋಡ್ಕೋಂತಾನೆ ಒಂದಿಷ್ಟು ಒಳಗಡೆನೂ ಏನು ನಿನ್ನೆ ಹೇಳಿದ್ರು ಅಂತ ನೆನಪಿಟ್ಕೊಂಡು ಬಂದರೆ ಭಾಳ ಚಂದ ಇರ್ತದೆ. ನೆನಪಿಟ್ಕೊಂಡು ಬಂದಿರಲ್ಲ, ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲೆಲ್ಲೆಲ್ಲಿ ಬರ್ತಾವೆ, ಹಂಗೆ ಅದನ್ನು ಜೋಡಿಸ್ಕೊತ ಹೋಗಬೇಕು. ಇನ್ನೂ 2 ದಿವಸಗಳ ಕಾಲ ನಾವು ಈ ಆತ್ಮದರ್ಶನದ ಒಳಗಡೆ ಪ್ರವೇಶ ಮಾಡಬೇಕು. ಯಾಕಂದ್ರೆ ಮನೆ ನಾವು ಅಂಗಳದಲ್ಲಿ ಬಂದು ಬಂಕದಲ್ಲಿ ಬಂದು ಒಳಗಡೆ ಪ್ರವೇಶ ಮಾಡಲಿಲ್ಲ ಅಂತಂದರೆ ನಾವು ದೇವರ ದರ್ಶನವೂ ಮಾಡ್ಕೊಳ್ಳೋದಿಲ್ಲ, ನಿಮ್ಮ ಆತ್ಮೀಯರ ಪರಿಚಯನೂ ನಿಮಗಾಗೋದಿಲ್ಲ. ಹಾಗಾಗಿ ನಾನು ಯಾಕೆ ತಡ ಮಾಡ್ತೀನಿ ಅಂತಂದರೆ ನಿಮಗೆ ಗೊತ್ತಿರಬೇಕು. ಆಕಳು ಎಲ್ಲ ಮೇಯ್ದು ಬರ್ತದೆ. ಮೇಯ್ದು ಬಂದ ಮೇಲೆ ಅದರದ ಕೆಚ್ಚಲು ಬಿರಿತಾ ಇರ್ತವೆ. ಯಾವಾಗಾರ ನನ್ನ ಕರುವಿಗೆ ಹಾಲು ಉಣಿಸ್ಬೇಕಂತ. ಗೊತ್ತಲ್ಲ ನಿಮಗೇನು ಗೊತ್ತು? ತಾಯಿ ಆದಮೇಲೆ ಗೊತ್ತಾಗುತ್ತೆ ಮಗುವಿಗೆ ಯಾವಾಗ ಹಾಲು ಉಣಿಸ್ಬೇಕು ನಾನು ಅಂತ ತಾಯಿಯ ಆಸೆ. ಹಾಗೆ ಪ್ರವಚನನೂ ಹಾಗೆ. ನೀವು ಹೆಚ್ಚು ಜನ ಬರ್ತೀರಿ, ಅವ್ರು ಮಿಸ್ ಆಗಬಾರ್ದು. 4 ಮಾತುಗಳು ಅವ್ರ ಜೀವನದಲ್ಲಿ ಕೇಳಿದರೆ
ಅದ್ಭುತವಾಗಿ ಪರಿವರ್ತನೆ ಬರ್ಬೋದು ಅಂತಕ್ಕಂಥ ಆಸೆ ನಮ್ಮದು. ಅದಕ್ಕೆ ಪ್ರವಚನದ ಗುರು ಅಂದರೆ ತಾಯಿ ಇದ್ದಂಗೆ, ಕೇಳೋರು ನೀವು ಕರು ಹಸುಗೂಸಿದ್ದಂಗೆ. ಅದಕ್ಕೆ ಸ್ವಲ್ಪ ನೀವೆಲ್ಲರೂ ಬಂದಾಗ ಹಾಲು ಉಣಿಸಿದರೆ, ಪ್ರವಚನದ ಹಾಲು ಉಣಿಸಿದರೆ ಭಾಳ ತೃಪ್ತಿ ನಿಮಗೂ ಮತ್ತು ತಾಯಿಗೂ. ಅದಕ್ಕಾಗಿ ಸ್ವಲ್ಪ ತುಸು ಲೇಟ್ ಮಾಡ್ತೀವಿ. ನಮ್ಮ ರವಿಶಂಕರ್ ಕರೆಕ್ಟ್ ನೀವು 7 ಗಂಟೆಗೆ ನೀವು ಶುರು ಮಾಡಲಿಲ್ಲ ಅಂತಂದ್ರೆ ನಾವು ಬಂದು ಚಾವೆ ಹಾಕ್ತೀವಿ ನೋಡಿ, ನೀವು ಒಳಗಡೆ ಇರಬೇಕಾಗತ್ತೆ ಅಂತೇಳಿ. ಗೊತ್ತಾಯ್ತಾ? ಅದಕ್ಕಾಗಿ ನಮ್ಮದು ಕಳಕಳಿ ಇಷ್ಟೇ, ಒಂದು 5 ನಿಮಿಷ ತಡವಾದರೂ ಪರವಾಗಿಲ್ಲ, ನೀವೆಲ್ಲರೂ ಬರಬೇಕು ಅನ್ನೋದೇ ನಮ್ಮದು ಉದ್ದೇಶ. ಅರ್ಧಂಬರ್ಧ ಕೇಳಿದ್ರೆ ಏನೋ ಮೊದಲು ಏನು ಹೇಳಿದ್ರೂ ಗೊತ್ತಿಲ್ಲ, ಈಗ ಏನು ಹೇಳಿದ್ರೂ ಗೊತ್ತಿಲ್ಲ ಅಂತ ಹೋಗಬಾರ್ದು. ಆಫ್ ನಾಲೆಜ್ ಇಸ್ ಮೋಸ್ಟ್ ಡೇಂಜರ್ ಅಂತ ಹೇಳ್ತಾರೆ. ಯಾವುದನ್ನು ಕೇಳಿಸ್ಕೋಬೇಕಾದ್ರೆ ಪೂರ್ಣ ಪ್ರಮಾಣದಲ್ಲಿ ಕೇಳಿಸ್ಕೋಬೇಕು. ಹಾಗಾಗಿ ಅಲ್ಲಮ ಪ್ರಭುದೇವರು ಭಾಳ ಸುಂದರವಾಗಿರ್ತಕ್ಕಂಥ ವಚನವನ್ನು ಕೊಡ್ತಾರೆ. ನಿಮ್ಮ ಗಮನಕ್ಕೆ ಮತ್ತೊಂದು ಸರಿ ಹೇಳ್ತೀನಿ. ಏನ ಕಂಡಡೆ ಏನಯ್ಯ ತನ್ನ ಕಾಣದವನು ಕುರುಡ, ಏನ ಕೇಳಿದಡೆ ಏನಯ್ಯ ತನ್ನ ಕೇಳಿಸಿಕೊಳ್ಳದವನು ಕಿವುಡ, ಏನ ಮಾತನಾಡಿದಡೆ ಏನಯ್ಯ ತನ್ನ ತಾ ಮಾತಾಡದವನು ಮೂಗ. ದಿಟದಿಂದ ತನ್ನ ತಾ ಕೇಳಬೇಕು, ದಿಟದಿಂದ ತನ್ನ ತಾ ಕೇಳಿಸಿಕೊಳ್ಳಬೇಕು, ದಿಟದಿಂದ ತನ್ನ ತಾ ಮಾತಾಡಬೇಕು. ಇದೇ ತನ್ನಲ್ಲಿ ಭೂಮಿಕೆ ಸ್ವಸ್ವರೂಪ ಗುಹೇಶ್ವರ. ಇದು ವಚನ. ವಚನ ಅಂತಂದರೆ ಪ್ರಾಮಿಸ್, ವಚನ ಅಂತಂದರೆ ಮಾತು, ವಚನ ಅಂತಂದರೆ ಆಣೆ, ವಚನ ಅಂದರೆ ಪ್ರಮಾಣ. ನೀವು ಯಾವುದೋ ಸಣ್ಣ ಪುಟ್ಟ ಮಾತಿಗೆ ಆಣೆ ಮಾಡಲಿ ಅಂತೀರಿ ನೋಡಿ, ನಮ್ಮ ತಾಯಿ ಆಣೆ, ನಮ್ಮ ದೇವರ ಆಣೆ, ನನ್ನ ಆಣೆ, ನಿನ್ನ ಆಣೆ ಅಂತೀರಲ್ಲ. ವಚನಗಳು ಅಂತಂದರೆ ಅದೇ ಥರ ಪ್ರಮಾಣೀಕರಿಸಿ ಬರೆದಿರತಕ್ಕಂಥ ಈ ಜಗತ್ತಿನ ಅದ್ಭುತ ಮಹಾತ್ಮರ ಹೆಜ್ಜೆ ಗುರುತುಗಳು. ವಚನಗಳು ಅಂದರೆ ದೇರ್ ಆರ್ ಫುಟ್ ಪ್ರಿಂಟ್ಸ್. ಇವು ಹೆಜ್ಜೆಯ ಗುರುತುಗಳು, ಮಾನವೀಯ ಮೌಲ್ಯಗಳನ್ನು ಬಿಂಬಿಸ್ತಕ್ಕಂಥ ಹೆಜ್ಜೆಯ ಗುರುತುಗಳು. ನಮ್ಮ ಅರಿವಿನ ಪ್ರಜ್ಞೆಯನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥ ಒನ್ ಆಫ್ ದ ಯೂನಿಟ್ ಸಾಧನ. ಹಾಗಾಗಿ ವಚನಗಳಿಗೆ ಅಷ್ಟು ಬೆಲೆ. ಅದರಲ್ಲೂ ನಮ್ಮ ಕನ್ನಡದಲ್ಲಿರುವ ವಚನಗಳಿವೆ. ಸಂಸ್ಕೃತ ಆದರೆ ಯಾರಿಗೂ ತಿಳಿಯೋದಿಲ್ಲ. ಬಸವಣ್ಣನವರು ಮಾತೃಹೃದಯದವರು. ಎಲ್ಲ ಶರಣರು ಅಪ್ರತಿಮ ಜ್ಞಾನಿಗಳಿದ್ದರು. ಅವರು ಸಂಸ್ಕೃತ ಬಲ್ಲವರು ಇದ್ದರು, ಪ್ರಾಕೃತ ಬಲ್ಲವರು ಇದ್ದರು. ಆದರೂ ಸಹಿತ ಬಸವಣ್ಣನವರ ಒಂದು ಆಶೆ ಇತ್ತು, ಅನುಭವ ಮಂಟಪದ್ದು ಇಂಟೆನ್ಷನ್ ಇತ್ತು, ಉದ್ದೇಶ ಇತ್ತು. ಏನು? ನೀವೆಲ್ಲರೂ ಕನ್ನಡದಲ್ಲಿ ಬರೀಬೇಕು. ಮುಂದಿನ ಒಂದು ಕಾಲ ಬರ್ತದ, ಅವ್ರಿಗೆ ಇಂಗ್ಲೀಷ್ ಬಿಟ್ಟರೆ ಕನ್ನಡ ಮಾತಾಡೋಕ್ಕೂ ಬರಲ್ಲ. ಅಟ್ಲೀಸ್ಟ್ ಕನ್ನಡ ತಮ್ಮ ಮಾತೃಭಾಷೆ ಆದ್ರೂ ಆ ಪ್ರಜ್ಞೆಯಿಂದಾದರೂ ಓದ್ತಾರಂತ ಅಷ್ಟು ದೂರದ ಆಲೋಚನೆ ಇತ್ತು. ಈಗ ನಮ್ಮ ಮಕ್ಕಳಿಗೆ ಇಷ್ಟು ಮರೆತು ಹೋಗ್ಲಕತ್ತಿದೆ. ದಯವಿಟ್ಟು ನಂದು ವಿನಂತಿ ಇದೆ, ನಿಮ್ಮ ಮಕ್ಕಳಿಗೆ 10ನೇ ಕ್ಲಾಸ್ ತನ ಆದರೂ ಕನ್ನಡ ಓದಿಸ್ತಾರೆ. 10ನೇ ತರಗತಿ. ಇಂಗ್ಲೀಷ್ ಮೀಡಿಯಮ್ ಹಾಕಿ ಹೆಂಗೆ ಮಾಡೋದ್ರಿ ಅಂದರೆ ಮನೆಯಲ್ಲಾದರೆ ಹೇಳ್ಕೊಡಿ. ಕನ್ನಡ ಭಾಷೆಯನ್ನು ನಾವು ಮರೆತೀವಿ ಅಂದರೆ ತಾಯಿ ಕಳ್ಕೊಂಡ್ರೆ ಎಷ್ಟು ದುಃಖ ಆಗುತ್ತಲ್ಲ, ಅದಕ್ಕಿಂತ 1000 ಪಟ್ಟು ದುಃಖ ನಮ್ಮ ಮುಂದಿನ ಪೀಳಿಗೆಗೆ ಆಗ್ತದೆ. ಒಂದು ಭಾಷೆ ಹೋಯಿತಂದ್ರೆ ಒಂದು ಸಂಸ್ಕೃತಿ ಲಾಸ್ ಆಗುತ್ತೆ. ಒಂದು ಭಾಷೆ ಹೋಯಿತಂದರೆ ಒಂದು ಸಂಸ್ಕೃತಿಯ ಪತನ ಆಗ್ತದೆ. ಹಾಗಾಗಿ ಈ ವಚನ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ನಮ್ಮ ಒಳಗಡೆ ಇಂಟ್ಯೂಷನಲ್ ಐ, ನಮ್ಮ ಒಳಗಿನ ಕಣ್ಣನ್ನು ತೆರಲಿಕ್ಕೆ ಶರಣರು ಭಾಳ ಅದ್ಭುತವಾಗಿ ತಮ್ಮ ವಚನಗಳನ್ನು ಕೋಟ್ ಮಾಡ್ತಾರೆ. ಏನಪ್ಪ ನೀನು ಹುಟ್ಟಿನಿಂದ ಸಾಯುವವರೆಗೂ, ಅಥವಾ ತಿಂಗಳ ಮಾಸ ಬಂದಿದೆ ನಾನು ಕೇಳಬೇಕಂತ, ನೋಡಬೇಕಂತ, ಗುರುವಿನ ದರ್ಶನ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಒಳ್ಳೆಯ ಮಾತುಗಳನ್ನು ಕೇಳಬೇಕು, ಒಳ್ಳೆಯದನ್ನು ನೋಡಬೇಕು ಅಂತ ಅಂದ್ಕೊಂಡವರು ನೀವು ಬಾಹ್ಯ ಪ್ರಪಂಚದ ಕಣ್ಣುಗಳಿಂದ ಬಾಹ್ಯವಾಗಿ ನೋಡ್ತಾ ಹೋಗ್ತೀರಿ. ಆದರೆ ತನ್ನ ನೋಡದವನು, ತನ್ನ ಅಂತರಂಗದಲ್ಲಿ ಪ್ರವೇಶ ಮಾಡಲಾರದವನು, ಹೊರಗಡೆ ನೀನು ಏನು ನೋಡಿದರೂ ನಿನ್ನ ಒಳಗಿನ ಕಣ್ಣು ತೆರಲಿಲ್ಲ ಅಂದ್ರೆ ನೀನು ಒಳಗಿನ ಕುರುಡ. ಒಳಗಿನ ಕಣ್ಣು ಅಂತರಂಗದ ಭಾವ ನಿನಗೆ ಗೊತ್ತಾಗಿಲ್ಲ ಅಂದರೆ ನೀನು ಒನ್ ಆಫ್ ದಿ ಮೂಢ. ಎಲ್ಲವನ್ನ ಕೇಳಿಸ್ಕೊಳ್ತೀಯ, ಪ್ರಪಂಚದ ಎಲ್ಲ ಜ್ಞಾನವನ್ನು.
ಆದರೆ ನಿನ್ನ ಜ್ಞಾನ ಒಂದಿದೆಯಲ್ಲ, ಆ ಜ್ಞಾನವನ್ನು ನೀನು ಕೇಳಿಸ್ಕೊಳ್ಳಿಲ್ಲ ಅಂತಂದರೆ ನೀನು ಕುರುಡ. ನೀ ಪ್ರಪಂಚದ ಎಲ್ಲ ಮಾತುಗಳನ್ನು ಮಾತಾಡ್ತೀಯ, ಸಂಸಾರದ ಮಾತುಗಳು ಮಾತಾಡ್ತೀಯ, ಬೇರೆ ಬೇರೆ ಮಾತುಗಳು ಮಾತಾಡ್ತೀಯ, ಉದ್ಯೋಗದ ಮಾತುಗಳು ಮಾತಾಡ್ತೀಯ. ಆದರೆ ನಿನ್ನ ಬದುಕನ್ನೇ ನಿರ್ಮಾಣ ಮಾಡಿರ್ತಕ್ಕಂಥ ಆತ್ಮಿಕ ಮಾತುಗಳಿಗೆ ನೀನು ಬೆಲೆ ಕೊಡಲಿಲ್ಲ ಅಂದರೆ ನೀನು ಮೂಕ. ಅದಕ್ಕೆ ದಿಟದಿಂದ ಮಾತನಾಡಬೇಕು, ದಿಟದಿಂದ ಕೇಳಬೇಕು, ದಿಟದಿಂದ ನೋಡಬೇಕು ಅಂತಾರೆ. ದಿಟ ಅಂದ್ರೇನು? ದಿಟ ಅಂದರೆ ಸತ್ಯ. ದಿಟ ಪುಟ ಭಕ್ತಿ ನೆಲೆಗೊಳ್ಳದಾಗಿ ಟಿಂಬಕನಾಡಿಸುತ್ತಿದ್ದಯ್ಯ ನಿನ್ನ ಮಾಯಿ. ಟಿಂಬಕನಾಡಿಸುತ್ತಿದ್ದಯ್ಯ ನಿನ್ನ ಮಾಯಿ. ಸತ್ಯ ಮತ್ತು ಜ್ಞಾನ ಯಾರಲ್ಲಿಲ್ಲವೋ ಅಲ್ಲಿ ಸಂಸಾರದ ಭ್ರಾಂತಿ ಮುಸುಕಿ ಬಿಡುತ್ತದೆ. ಯಾವಾಗ ಸಂಸಾರದ ಭ್ರಾಂತಿ ಮುಸುಕಿ ಬಿಡುತ್ತದಲ್ಲ, ಹೆಣ್ಣು ಮಣ್ಣು ವನ್ನು ತೋರಿ ನಮ್ಮನ್ನು ಯಾವಾಗ ಮುಸುಕಿ ಆಗ್ತದಲ್ಲ, ಆವಾಗ ತಾಮಸ ಧೂಮ್ರ ಮುಸುಕಿದಲ್ಲಿ ಏ ಭಗವಂತ ಚನ್ನಮಲ್ಲಿಕಾರ್ಜುನ ನಿನ್ನನ್ನು ಮರೆದು ಭವದುಃಖಕ್ಕೆ ಈಡಾದೆ ಅಂತ ಅಕ್ಕ. ಎಂಥ ಅದ್ಭುತವಾಗಿರ್ತಕ್ಕಂಥ ಮಾತು. ತಾಮಸ ಅಂದರೆ ಕತ್ತಲು ಅಂತಕ್ಕಂಥ ಹೊಗೆ, ಅಜ್ಞಾನದ ಹೊಗೆ, ಅಜ್ಞಾನದ ಅಂಧಕಾರ ನಮ್ಮೊಳಗಡೆ ಬಂತು ಅಂತಂದ್ರೆ ಬೆಳಕೆಂಗೆ ಹಚ್ಕೊಳ್ತೀಯ ನೀನು? ಹಚ್ಕೊಳ್ಳೋಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ಜೀವನ ದರ್ಶನದಲ್ಲಿ ಒಂದಿಷ್ಟು ಒಳ ಪ್ರವೇಶ ಮಾಡಬೇಕು. ಅದಕ್ಕೆ ಅರಿವಿನ ಪ್ರಜ್ಞೆಗಾಗಿ ಒಂದಿಷ್ಟು ನಾವು ನಮ್ಮ ದೇಶದ ಶಾಸ್ತ್ರಗಳಿದ್ದಾವೆ, ನಮ್ಮ ದೇಶದ ದರ್ಶನ ಅನುಭವಗಳಿದ್ದಾವೆ, ನಮ್ಮ ದೇಶದಲ್ಲಿ ಹುಟ್ಟುಕೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಸುಂದರ ಮಾತುಗಳಿದ್ದಾವೆ. ಆ ಮಾತುಗಳು, ಆ ದರ್ಶನ ಶಾಸ್ತ್ರಗಳು ನಮಗೆ ಒಳಗಣ್ಣನ್ನು ತೆರೆಸಲಿಕ್ಕೆ ಇದ್ದಾವೆ. ನಮ್ಮ ಪೂರ್ವಕಾಲದಿಂದಲೂ ಬಂದವ 6 ಶಾಸ್ತ್ರಗಳು ಬಂದವ, 4 ವೇದಗಳು ಬಂದವ, ಆಮೇಲೆ 5 ಯೋಗಗಳು ಬಂದವ, 1 ವೈಶೇಷಿಕ ಅಂತ ಬಂದದ, 2 ನ್ಯಾಯ ಸಿದ್ಧಾಂತ ನಮ್ಮ ಭಾರತ ದೇಶದ. ಏನೇ ಇರಲಿ, ಆಮೇಲೆ ಬೇರೆ ಅದು ಮಾತು. ಆದರೆ ಭಾರತ ದೇಶ ವಿಶ್ವಕ್ಕೆ ಆಧ್ಯಾತ್ಮಿಕಕ್ಕೆ ಕೊಟ್ಟಂಥ ಕೊಡುಗೆ ಅದ್ಭುತವಾಗಿರ್ತಕ್ಕಂಥ ಉಪನಿಷತ್ತುಗಳು, ವೇದಗಳು, ಆಗಮಗಳು, 6 ಶಾಸ್ತ್ರಗಳು, ಪುರಾಣಗಳು, ಇವೆಲ್ಲ ಇರೋದು. ಅದರ ತರ್ಕ ವಿತರ್ಕ ಬೇರೆ. ಆದರೆ ಭಾರತ ದೇಶದ ಆಧ್ಯಾತ್ಮಿಕತೆಯ ಮೂಲ ಜ್ಞಾನವನ್ನು ನೀನು ಒಳಗಡೆ ಪ್ರವೇಶ ಮಾಡು, ಜ್ಞಾನದ ಒಳಗಡೆ ಪ್ರವೇಶ ಮಾಡುವಂಥ ಇವೆಲ್ಲ ಇರೋವು. ಇವೆಲ್ಲ ವೈದಿಕ ಚಿಂತನೆಗಳನ್ನು ಹೇಳ್ತಕ್ಕಂಥವಾದರೆ ಅವೈದಿಕವಾಗಿಯೂ ಭಾರತದ ಕೊಡುಗೆ ಯಾವುವು? ಜೈನ ಧರ್ಮದಲ್ಲಿ ಒಂದು ಜಿನ ದರ್ಶನ ಇದೆ, ಧರ್ಮದಲ್ಲಿ ಬುದ್ಧ ದರ್ಶನ ಇದೆ, ಬೌದ್ಧ ದರ್ಶನ ಇದ್ದಾವೆ, ತ್ರಿಪಿಟಕಗಳಿದ್ದಾವೆ. ಸಿಖ್ ಧರ್ಮದಲ್ಲಿ ಗ್ರಂಥ ಸಾಹಿಬ್ ಇದೆ. ಹಾಗೆ ಚಾರ್ವಾಕರು ತಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತವನ್ನು, ಲೋಕಕಲ್ಟ್ ಸಿದ್ಧಾಂತವನ್ನು ಕೊಟ್ಟಾರೆ. ಅದೇ ರೀತಿಯಾಗಿ ನಮ್ಮ ಬಸವ ಧರ್ಮ ವಚನಗಳನ್ನು ಕೊಟ್ಟಿದೆ. ಬುದ್ಧ ಮತ್ತು ಬೌದ್ಧ ಮತ್ತು ಜೈನ ಧರ್ಮಗಳು ಆಜ್ಞೇಯವಾದದ್ದು. ಆಜ್ಞೆ ಅಂದರೆ ದೇವರು ಅದನ್ನಂತೂ ಹೇಳಲ್ಲ, ಇಲ್ಲಂತೂ ಹೇಳಲ್ಲ, ಸುಮ್ಮನೆ ತಟಸ್ಥ. ದೇವರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ, ಬರೀ ಮನಸ್ಸಿನ ಬಗ್ಗೆ ಮಾತಾಡ್ತಾರೆ. ನಿನ್ನ ಮನಸ್ಸನ್ನು ಅರಿಬಿಡಬೇಡ, ನಿನಗೊಂದಿಷ್ಟು ದುಃಖ ಇದೆ, ಆ ದುಃಖದಿಂದ ಪಾರಾಗು, ಸತ್ಯ ಅನ್ನೋದು ಅನಂತವಾಗಿದ್ದಾವೆ, ಆ ಸತ್ಯ ಅನಂತ, ಎಕ್ಕಡೆ ಯಾವುದೇ ಮೂಲದಿಂದ ಇರಲು ಸತ್ಯವನ್ನು ಒಪ್ಪುಕೋ ಅನ್ನೋದು ಜಿನ ಮತ್ತು ಬೌದ್ಧ ಧರ್ಮದ ವಿಚಾರ. ಬಸವ ಧರ್ಮ ಆಸ್ತಿಕವಾಗಿರ್ತಕ್ಕಂಥದ್ದು. ಪರ್ಫೆಕ್ಟ್ ದೇವರನ್ನು ನಮಗೆ ತೋರಿಸಿಕೊಡುವುದು. ಪರ್ಫೆಕ್ಟ್, ಅತ್ಯಂತ ನಿಖರವಾಗಿ ಗುರಿ ಇಟ್ಟು ಹೊಡಿಬೇಕು ನೋಡಂತಾರೆ. ಹಂಗೆ ನಿಖರವಾಗಿ ಎಲ್ಲಿಯೂ ಆಚೆ ಈಚೆ ಹೇಳಿಲ್ಲ. ನಿಖರವಾಗಿರ್ತಕ್ಕಂಥ ಪರಮಾತ್ಮನ ಮಹಾಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಆಸ್ತಿಕವಾಗಿರುವ ಧರ್ಮ ಯಾವುದಂದ್ರೆ ಅದು ನಮ್ಮ ಧರ್ಮ, ಬಸವ ಧರ್ಮ. ಇಷ್ಟೆಲ್ಲ ಧರ್ಮ ಸಿದ್ಧಾಂತಗಳ ವಿಚಾರ ಮೂಲ ನಾವು ಪರಮಾತ್ಮ ಅಥವಾ ಮೂಲ ಒಳಗಿನ ಜ್ಞಾನವನ್ನು ಪ್ರವೇಶ ಮಾಡಬೇಕು, ಒಳಗಡೆ ನಾವು ಪ್ರವೇಶ ಮಾಡಬೇಕು. ಆ ಪರಿಣಾಮಕಾರಿಯಾಗಿರ್ತಕ್ಕಂಥ ಅಂತರಜ್ಞಾನದಿಂದ ನಾವು ಮಾತಾಡಬೇಕು, ನೋಡಬೇಕು, ಮತ್ತು ಅದೇ ಭಾವದಲ್ಲಿ ನಾವು ಇರಬೇಕು ಅನ್ನೋದೇ ಉದ್ದೇಶ. ನಂತರ ದಿನಮಾನದಲ್ಲಿ ಅವಕ್ಕೆಲ್ಲ ಕರ್ಮಕಾಂಡ ವಿಚಾರಗಳು ಬಂದು ಆಚರಣೆಗಳು ಹುಟ್ಟುಕೊಂಡು
ನಿಮಗೊಂದು ಮಾತನ್ನು ಹೇಳಬೇಕು. ಬಸವ ಧರ್ಮವನ್ನು ಬಿಟ್ಟರೆ ಉಳಿದೆಲ್ಲ ಧರ್ಮಗಳಲ್ಲೂ ಕರ್ಮಕಾಂಡದ ವ್ಯವಸ್ಥೆಯಿಂದ ಸಮಾಜದಲ್ಲಿ ಬಹಳ ಅಲ್ಲೋಲ ಕಲ್ಲೋಲವಾಗಿರುವ ವಾತಾವರಣ ಉಂಟಾಗಿದೆ. ಕರ್ಮಶಾಸ್ತ್ರಗಳು ಎಷ್ಟೊಂದು ಈ ಸಮಾಜ ಅಥವಾ ಮನುಷ್ಯನನ್ನು ಅನ್ಯಾಯ ಮಾಡಿಬಿಟ್ರು ಅಂದ್ರೆ, ಇವತ್ತು ನೀವು ಕೇಳಿದ್ರೆ ಆ ಕಿವಿಗೆ ಕರ್ಕಶವಾಗ್ತದೆ ಆ ಶಬ್ದಗಳು. ಆ ಶಾಸ್ತ್ರಗಳನ್ನು, ಕರ್ಮಕಾಂಡದ ಶಾಸ್ತ್ರಗಳನ್ನು ನೋಡಿದರೆ ನಮ್ಮ ಕಣ್ಣುಗಳು ಪಾಪ ಮಾಡಿದ್ವೇನೋ ಅಂತ ಅನ್ನಿಸ್ಟ್ರ ಮಟ್ಟಿಗೆ ಬರೆದಿಟ್ಟು ಬಿಟ್ಟಿದ್ದಾರೆ. ಹಾಗಾಗಿ ನಾನು ಅದರ ಬಗ್ಗೆ ಹೇಳೋಕೆ ಹೋಗೋದಿಲ್ಲ. ಕೆಲವು ಸಾಮಾನ್ಯವಾಗಿ ಯಾವ ರೀತಿ ಶೋಷಣೆ ಮಾಡಿದರೆ 2 ಘಟನೆ ಬಸವಣ್ಣವರ ಜೀವನದಲ್ಲಿ ಹೇಳ್ತೀವಿ. ಬಸವಣ್ಣವರು 8 ವರ್ಷ, 8 ವರ್ಷದಲ್ಲಿ ಬಸವಣ್ಣನವರು ಅವರಪ್ಪ ಪೂಜೆ ಮಾಡ್ತಾ ಇರ್ತಾನೆ. 33 ಕೋಟಿ ದೇವತೆಗಳು. ವಿಚಾರ ಮಾಡಿ, ಎಷ್ಟು? ಬರೀ ನಿಮ್ಮ ಚಿಂತನೆಗೆ ಅಷ್ಟೇ ಬಿಡ್ತೀನಿ, ನಾನು ಯಾವುದನ್ನು ಟೀಕೆ ಮಾಡೋಕ್ಕಾಗಲ್ಲ, ನಿಮ್ಮ ಚಿಂತನೆಗೆ ಬಿಡುತ್ತೇನೆ. 33 ಕೋಟಿ ದೇವತೆಗಳು ನೀವು ಎಣಿಸ್ಕೊಂತ ಕುಂತ್ರಿ ಅಂತಂದ್ರೆ ನಿಮಗೆ ಎಷ್ಟು ಬೇಕು? 1 ತಿಂಗಳು ಬೇಕು. ಅವು ಹೆಸರುಗಳು ನೀವೇನಾದ್ರೂ ಬಾಯ್ಹಾಟ್ ಮಾಡ್ಬೇಕಂದ್ರೆ 20 ಜನ್ಮ ಬೇಕು. 33 ಕೋಟಿ. ಅಕ್ಕ ಹೇಳ್ತಾಳೆ, ಒಬ್ಬ ಮನುಷ್ಯ 24 ಗಂಟೆಯಲ್ಲಿ 21,600 ಬಾರಿ ಉಸಿರಾಟ ಮಾಡ್ತಾನೆ. ಎಷ್ಟು? ಮಕ್ಕಳು ನೆನಪಿಟ್ಕೋಬೇಕು. ಒಬ್ಬ ವ್ಯಕ್ತಿ ಉಸಿರಾಟ ಮಾಡೋದು 24 ಗಂಟೆಯಲ್ಲಿ, ಒಂದು ದಿವಸದಲ್ಲಿ 21,600 ಬಾರಿ ಉಸಿರಾಟ ಮಾಡ್ತಾನೆ. ಈಗ ನಿಮ್ಮ ಕ್ಯಾಲ್ಕುಲೇಷನ್ಗೆ ಬರೋದು, ಪ್ರತಿ ಒಂದು ಉಸಿರು 1 ನಿಮಿಷಕ್ಕೆ 15 ಬಾರಿ ಉಸಿರಾಟ ಮಾಡ್ತೀವಿ. ಹಾಗೆ ಒಂದು ಉಸಿರಿಗೆ ಒಂದು ದೇವರನ್ನು ಹಂಸಂ ಹಿಂಗೆ ತೊಗೊಳಿದ್ರಾಗ ಒಂದು ಹೆಸರು ತೊಗೋಬೇಕಪ್ಪ. ಹಂಗೆ ನೀವು ತೊಗೊಂಡ್ರು ಒಂದು ದಿವಸದಲ್ಲಿ ನಮ್ಮ ದೇವರುಗಳು 21,600 ದೇವರುಗಳಾಗ್ತವೆ. ಇವತ್ತು ನೀವು ಪೂಜೆ ಮಾಡೋ 21,600 ಒಂದೇ ಒಂದು ಉಸಿರಿಗೆ ಒಂದೊಂದು ತೊಗೊಂಡ್ರು ಸಹಿತ ಇನ್ನೂ ಎಷ್ಟ? 32 ಕೋಟಿ. ಲೆಕ್ಕ 99 ಲಕ್ಷ. ಎಷ್ಟು? 78 ಕೋಟಿ ದೇವತೆಗಳು ನಿಮಗೆ ಕಷ್ಟ ಕೊಡಲಾರ್ದಂಗೆ ಬಿಡ್ತವೆ. ಬಿಡ್ರಿ. ನಿಮ್ಮ 4 ಮಕ್ಕಳಿಗೆ ನೀವು ಒಂದು ಮಗುವಿಗೆ ಚಲೋ ಊಟ ಕೊಟ್ಟು ಒಂದು ಮಗುವಿಗೆ ನೆನೆಸಲಿಲ್ಲ ಅಂದ್ರೆ ನಿಮ್ಮ ಪಜಿತಿ ಏನಾಗತ್ತೆ ಹೇಳಿ? ನಿಮ್ಮ ಮನೆಯೊಳಗಡೆ ಅಣ್ಣ ತಮ್ಮನ 4 ಜನ ಇದ್ದು ಚೆನ್ನಾಗಿ ನೀವು ಹೊಲ ಮನೆ ಆಸ್ತಿ ಅಳತೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಪಜಿತಿ ಏನಾಗುತ್ತೆ ಯೋಚನೆ ಮತ್ತೆ? ಹೌದಲ್ಲ? ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಕ್ಕ ಹೇಳ್ತಾಳೆ, 21,600 ಬಾರಿ ಉಸಿರಾಟ ಮಾಡೋಂಥ ಒಂದು ಉಸಿರಿಗೂ ನೀವು ತಗೊಳಕ್ಕಾಗೋದಿಲ್ಲ. ಅದಕ್ಕೆ ಲಿಂಗ ಮಧ್ಯ ಜಗತ್ ಸರ್ವಂ, ಲಿಂಗ ಮಧ್ಯ ಜಗತ್ ಸರ್ವಂ. ಲಿಂಗದೊಳಗಡೆ ಎಲ್ಲ ದೇವಾನುದೇವತೆಗಳ ಲೋಕ, ಲಿಂಗದ ಒಳಗಡೆ ಇಡೀ ಜೀವಗಳ ಲೋಕ, ಲಿಂಗದೊಳಗಡೆ ಅನಂತ ಬ್ರಹ್ಮಾಂಡಗಳ ಲೋಕ. ಇನ್ನು ಭಾಳ ಈ ಜಗತ್ತು ಒಂದೇ ಅಲ್ಲ, ಭಾಳಷ್ಟು ಜಗತ್ತುಗಳದಾವೆ. ಅವೆಲ್ಲ ಲಿಂಗದೊಳಗಡೆ ಪರಮಾತ್ಮನ ಗರ್ಭದಲ್ಲಿರುವಂಥದ್ದು. ಅವೆಲ್ಲವೂ ಈ ಲಿಂಗದೊಳಗಡೆ ಇದ್ದಾವೆ. ಈ ಲಿಂಗದೊಳಗಡೆ ಎಲ್ಲ ಇದ್ದವಂದ ಮೇಲೆ ಈ ಲಿಂಗ ಒಂದನ್ನು ನೀವು ಪೂಜೆ ಮಾಡಿಬಿಟ್ರೆ ಏಕಕಾಲದಲ್ಲಿ ಒಂದೇ ಕ್ಷಣದಲ್ಲಿ ಇಡೀ ಅನಂತ ಬ್ರಹ್ಮಾಂಡಗಳನ್ನು, ಅನಂತ ಕೋಟಿ ದೇವತೆಗಳನ್ನು, ಅನಂತ ಜೀವನಗಳನ್ನು ಒಂದೇ ಬಾರಿಗೆ ಶರಣ ಮಾಡಿದಂಗೆ ಆಗ್ಬಿಡುತ್ತೆ. ಆವಾಗ ನಿಮ್ಮ ಪೂಜೆ ಪರಮಾತ್ಮನಿಗೆ ಸಲ್ಲಿತು. ನಿಮ್ಮ ಪೂಜೆ ಪರಮಾತ್ಮನಿಗೆ ಸಲ್ಲಿತು. ಹಾಗಾಗಿ ಅತ್ಯಂತ ನಿಖರವಾಗಿ ಪರಮಾತ್ಮ ಯಾರಿಗೂ ಅನ್ಯಾಯ ಮಾಡಲಾರದೆ ಬಸವಣ್ಣವರು ಇಡೀ ಸಕಲ ಜೀವಾತ್ಮರನ್ನು ನೆನೆಸಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಈ ಇಷ್ಟಲಿಂಗವನ್ನು ಕೊಟ್ಟು ನಿಮ್ಮ ಕೊರಳಲ್ಲಿ ಮತ್ತೆ ಎಲ್ಲಿ ಬಿಟ್ಟು ಬರೋದಿಲ್ಲ, ಕೆಳಗಡೆ ಇಡೋದಿಲ್ಲ, ನಿಮ್ಮ ಅಂಗದ ಮೇಲೆ ಧರಿಸಿಕೊಂಡು ನೀವು ಸದಾ ಕಾಲ ಪರಮಾತ್ಮನ ಅಂಗದ ಮೇಲೆ ಧರಿಸ್ಕೊಳ್ಳೋದೇ ಒಂದು ಅದ್ಭುತ.
9ನೇ ಅದ್ಭುತ ಅಂತ ತಿಳ್ಕೊಂಬಿಡ್ರಿ, ನೀವೇನು ಚಿಂತೆ ಮಾಡೋದಿಲ್ಲ. ಪೂಜೆ ಮಾಡ್ಕೊಂಡ್ರಿ 10ನೇ ಅದ್ಭುತ. ಲಿಂಗದ ಒಳಗಡೆ ಪ್ರವೇಶ ಮಾಡಿದ್ರಿ, ಪರಮಾತ್ಮ ಜ್ಞಾನವನ್ನು ಕಾಣ್ಲಿಕ್ಕೆ ಶುರು ಮಾಡಿದ್ರಿ ಅಂದ್ರೆ ಮುಗಿದೋಯ್ತಾವೆ. ಯಾವ ಅದ್ಭುತಕ್ಕೂ ಸಮಲ್ಲ, ಅಷ್ಟು ಅದ್ಭುತ. ನೀವೇ ದೇವರಾದ್ಮೇಲೆ ಇನ್ಯಾವ ಅದ್ಭುತ? ಹೌದಲ್ಲ? ನಿಮ್ಮೊಳಗಡೆ ಪರಮಾತ್ಮನ ಪ್ರವೇಶ ಆಯಿತು, ನಮ್ಮ ಒಳಗಡೆ ಪರಮಾತ್ಮನ ಪ್ರವೇಶ ಆಯಿತು ಅಂದರೆ ನಾವೇ ಅದ್ಭುತ. ಅದಕ್ಕಾಗಿ 2 ಘಟನೆಗಳು. ಏನು ಮಾಡಿದ್ವಿ? ಇಲ್ಲಿ ಪೂಜೆ ಮಾಡ್ಕೊಂತ ಕುಂತಿದ್ದಾರೆ, ಅನೇಕ ಶ್ಲೋಕಗಳನ್ನು ಹೇಳ್ಕೊಂತ ಕುಂತಾರೆ. ಆಗ ಬಸವಣ್ಣವರು 8 ವರ್ಷದ ಬಾಲಕ ಬಸವಣ್ಣ ಬೆಳಗ್ಗೆ ಆಟಕ್ಕೆ ಹೋಗಿದ್ದಾರೆ. ನೀರಡಿಕೆ ಆಗಿದೆ. ಅಮ್ಮ ನೀರು ಕೊಡು ಅಂತ ಕೇಳ್ತಾನೆ. ನೋಡು ಮಗ, ನಿಮ್ಮಪ್ಪ ಪೂಜೆ ಮಾಡ್ತಾ ಇದ್ದಾನೆ, ಮಡಿ ಆಗುತ್ತೆ, ಮೈಲಿಗೆ ಆಗುತ್ತೆ, ಹಾಗಾಗಿ ಪೂಜೆ ಎಲ್ಲ ಮುಗಿಲಿಕ್ಕಂದ ಇನ್ನೂ 1 ಗಂಟೆ ನೀನು ಆಟ ಮಾಡ್ಕೊಂಡು ಬಾ, ಆವಾಗ ನಿನಗೆ ನೀರು ಕೊಡ್ತೀನಿ ಅಂತ ಹೇಳ್ತಾನೆ. ಏನು ಮಾಡಬೇಕು ಈಗ ಮಗು? ಯಾರು ಮನೆಗೆ ಹೋಗುವಂತಿಲ್ಲ. ಅವಾಗ ಏನು ಮಾಡಿದ ಬಸವಣ್ಣ? ವಿಚಾರವಂತ ಸಣ್ಣ ಮಗು ಇದ್ದಾಗ ಸೀದಾ ನಿಧಾನಕ್ಕೆ ಆ ಬೆಕ್ಕಿನ ಮರಿಗಳು ಹೋಗ್ತಾವೆ ನೋಡ್ರಿ, ಬೇಟೆಯಾಡಬೇಕಾದ್ರೆ ಹಂಗೆ ಹೋಗಿ ಅಪ್ಪಗೂ ಗೊತ್ತಾಗಲ್ಲ, ನಂಗೆ ಅವ್ಗೂ ಗೊತ್ತಾಗಲ್ಲ, ಒಳಗಡೆ ಹೋಗಿ ಒಂದು ಹಾರಿ, ಸಣ್ಣದ ಖಾರ ಕೊಟ್ಟದ ಹಾರಿ ಇರ್ತದಲ್ಲ, ಈಗ ಯಾವ ಇಲ್ಲ, ಈಗ ಮಷಿನ್ ಬಂದವೆಲ್ಲ ಮಷಿನ್, ಕೈಗೂ ಕೆಲಸ ಇಲ್ಲ, ಬುದ್ಧಿಗೂ ಕೆಲಸ ಇಲ್ಲ, ಬಾಡಿಗೂ ಕೆಲಸ ಇಲ್ಲ, ಹೌದಲ್ಲ? ಅವಾಗ ಹಾರಿ ಕೊಡ್ತಾ ಇದ್ರು. ಅದನ್ನು ತಗೊಂಡು ಬಂದ ಮನೆ ಮುಂದೆ ತೆಗ್ಗ ತೋಡ್ಲಕ್ಕೆ ಶುರು ಮಾಡಿದೆ. ಒಂದೊಂದು ಫೀಟ್ ತೆಗ್ಗ ತೆಗೆದು 1 ಗಂಟೆ ಆದಮೇಲೆ ಅವರಪ್ಪ ಹೊರಗಡೆ ಸೂರ್ಯ ನಮಸ್ಕಾರ ಮಾಡಬೇಕು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಮಂತ್ರ ಹೇಳ್ಕೊಂಡು ಬಂದು ಪೂಜೆ ಅರ್ಘ್ಯ ಬಿಡಬೇಕು. ಆಗ ಹೊರಗಡೆ ಬಂದು ನೋಡ್ತಾನೆ, ರಂಗವಲ್ಲಿ ಸುತ್ತಲೂ ತೆಗ್ಗಗಳು. ಹೆಣ್ತಿ ಕರ್ಲೇ ಮಾತು ಬಾಯಲ್ಲಿ, ಯಾರು ಹಿಂಗೆ ಮಾಡಿದ್ರೆ ನಮ್ಮ ಮನೆ ಮುಂದೆ ಯಾರು ಹುಡುಗರು ಆಟ ಮಾಡಿದಾವೆ ಬಂದು ನೋಡ್ತಾರೆ, 2 ಗಂಟೆ ಹೆಣ್ತಿ. ಅವಾಗ ನಿಮ್ಮದು ಮಗ ಏನಾರ ಆಟ ಮಾಡಿದಾನ, ಮೊದಲೇ ಉದ್ದಾಟತನದನ ನೋಡ್ರಿ ಅಂತ, ಬಸವರಸ ಬಾ ಇಲ್ಲಿ ಅಂತ ಕರೆದು. ಯಾವಾಗ ಬಸವರಸ ಬಾ ಅಂದಾಗ ಅಲ್ಲಿ ಮರಿಗೆ ಗಿಡದ ಪಕ್ಕದಲ್ಲಿ ಕುಂತಿದ್ದ, ಬಂದ ನಿಧಾನ. ಏನು ಮಾಡಿದ್ಯೋ ಇದು? ಅಪ್ಪ ಬಾವಿ ತೋಡ್ಲಕತ್ತೀನಿ ಅಂತ. ಎಷ್ಟು ಹುಚ್ಚಿದೆಯೋ ನೀನು? ಎದಕ್ಕ? ಅಮ್ಮ ನೀರು ಕೇಳಿದೆ, ಅಮ್ಮ ಮೈಲಿಗೆ ಮುಡ್ಚಟ್ಟು ಇನ್ನೊಂದು ಸ್ವಲ್ಪ ಮಡಿ 1 ಗಂಟೆ ಬಿಡು, ನನಗೆ ನೀರು ಮಾಡೋಕ್ಕೆ ಭಾಳ ಆಗಿತ್ತು, ಅದಕ್ಕೆ ತೆಗ್ಗಲ್ ತೋಡ್ಲಕತ್ತೆ. ಎಷ್ಟು ಮೂರ್ಖರಿದೆಯೋ ನೀನು? ಅಲ್ಲ, ಒಂದು ಗುಂಡಿಯನ್ನು ಆಳವಾಗಿ ಒಂದೇ ಕಡೆ ತೆಗೆದ್ರ ನೀರು ಬರ್ತದೆ, ಅದರ ನಿನಗರ ಸಾಧ್ಯನೇ ಇಲ್ಲ. ಹಂಗ ಒಂದೇ ಕಡೆ ನೀರು ತೆಗೆದ್ರ ತೆಗೆದ್ರೆ ನೀರು ಬರ್ತಾವ. ನೀನು ಇಷ್ಟಿಷ್ಟು ತಕ್ಕೊಂಡು ಕುಂತ್ರ ನೀರೆಲ್ಲಿಂದ ಬರ್ತಾವೋ? ಮೂರ್ಖ ಶತಮೂರ್ಖ ಅಂತ ಬೈದು. ಅವಾಗ ಬಸವಣ್ಣರಂತಾರ, ಅಪ್ಪ ನೀನು ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆ 5, 6, 7, 3 ಗಂಟೆಗಳ ಕಾಲ ನೀನು ಪೂಜೆ ಮಾಡ್ತಾ ಇದ್ದಿ, ಎಷ್ಟೊಂದು ದೇವರುಗಳಿಗೆ ಪೂಜೆ ಮಾಡ್ತಾ ಇದ್ದಪ್ಪ. ನೀನೇ ಹೇಳ್ತಿ ಮಂತ್ರದಲ್ಲಿ ಏಕಂ ಸತ್ ಬಹುಧ ವಿಪ್ರಾ ವದಂತಿ ಅಂತ. ಇರೋ ಪರಮಾತ್ಮ ಒಬ್ಬನೇ, ಯಾವುದೇ ರೂಪದಲ್ಲಿ ಪೂಜೆ ಮಾಡಿದ್ರೆ ಅವನೊಬ್ಬನನ್ನೇ ಸ್ಮರಣೆ ಮಾಡಬೇಕು ಅಂತ ಮಂತ್ರಗಳು ಹೇಳಿದೆಲ್ಲಪ್ಪ. ಮತ್ತು ಇಷ್ಟೊಂದು ಮಾಡೋಕ್ಕೆ 3 ತಾಸು ಆದರೂ ನಿನಗೆ ಕೋಪ ಹೋಗಿಲ್ಲ, ನಿನ್ನ ಮನಸ್ಸು ಸಮಾಧಾನ ಇಲ್ಲ. ಅದಕ್ಕೆ ನೀನು ಅಷ್ಟೊಂದು 3 ಗಂಟೆಗಳ ಕಾಲ ನಾನು ಹೆಂಗೆ ಒಂದು ತೆಗ್ಗು ತೋಡಿದ್ದೀನಲ್ಲ, ಇದಕ್ಕೆ ನೀರು ಬರಲ್ಲಲ್ಲ, ಹಾಗೆ ನೀನು ಇಷ್ಟೊತ್ತು ಒಂದಕ್ಕೂ ಮಾಡೋ ಬದಲಿ ಎಷ್ಟೊಂದು ದೇವರಪ್ಪ ಒಂದೇ ಮಂತ್ರದಿಂದ ಓಂ ನಮಃ ಶಿವಾಯದಿಂದ ನೀನು ಧ್ಯಾನ ಮಾಡಿಬಿಟ್ರೆ ಪರಮಾತ್ಮ ನಿನಗೆ ಒಲಿದು ಬಿಡ್ತಿದ್ನಲ್ಲಪ್ಪ. ಇಷ್ಟೊಂದು ದೇವರು ಹೌದಲ್ಲ? ಅಂದರೆ ಬಸವಣ್ಣನವರ ವಿಚಾರ ದೃಷ್ಟಿಕೋನ ಬಹಳ ಅದ್ಭುತವಾಗಿತ್ತು. ಇನ್ನೊಂದು ಘಟನೆ, ಅವರಪ್ಪ ಮಂಡಿಗೆಯ ಮಾದಿರಾಜ ಅಂತ. ಊರದ್ದು ಏನೇ ಸಮಸ್ಯೆ ಬಂದರೂ ಅವ್ರ ಹತ್ರ ಹೋಗ್ತಾ ಇತ್ತು. ಅವರ ಏನೇ ಪೂಜೆ ಪುನಸ್ಕಾರ ಇರಲಿ ಅವ್ರನ್ನೇ ಕರೀತಾ ಇತ್ತು. ಮನೆ ಒಳಗಡೆ ಒಂದು ಮನೆಯಲ್ಲಿ ಬಡ ಬ್ರಾಹ್ಮಣನ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ. ಸುತ್ತಲೂ ಎಲ್ಲ ಅವನದ ಕುಂಡ ಮಾಡಿದ್ದಾರೆ. ಅದ್ರ ಒಳಗಡೆ ಬೆಲೆ ಬಾಳ್ತಕ್ಕಂಥ ತುಪ್ಪ, ಪೀತಾಂಬ್ರ, ಏನೆಲ್ಲ ಸಾಮಾನುಗಳು ತಂದಿದ್ದಾರೆ. ಇಷ್ಟೆಲ್ಲ
ಅಲ್ಲಿ ಒಂದು ಕುರಿ ಕಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಅಶ್ವ, ಕುರಿ, ಆಡುಗಳನ್ನು ಅಗ್ನಿದಲ್ಲಿ ಹಾಕಿ ಚರ್ಮವನ್ನು ತೆಗೆದು ಹಾಕೋದು, ಪೀತಾಂಬರನ್ನು ಹಾಕೋದು, ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ಹಾಕೋದು, ತುಪ್ಪವನ್ನು ಸುರಿಯೋದು. ಬಸವಣ್ಣವರು ಅಪ್ಪನ ತೋಡೆ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಅಪ್ಪ ಬಿಟ್ಬಿಡಪ್ಪ, ಹೇಳ್ಬಿಡು, ಅದ್ರ ಕಣ್ಣಲ್ಲಿ ನೀರು ಬರ್ತಾ ಇದ್ದಾವೆ, ಕುರಿ ಅಳ್ತಾ ಇದೆಯಪ್ಪ, ಒಂದೇ ಸರಿ ಕೊಂದುಬಿಟ್ರೆ ಸತ್ತೋಗ್ಬಿಡ್ತಿತ್ತನೋ, ಇಷ್ಟು ಚರ್ಮ ತೆಗಿತಾ ಇದೆಯಲ್ಲಪ್ಪ ನೋಡಿ. ಒಂದು ಅನ್ಬಾರ್ದು, ಮಾತಾಡಬಾರ್ದು, ಇಲ್ಲಿ ಮಂತ್ರಗಳು ಹೇಳ್ತಾ ಇದ್ದಾವೆ, ವೇದ ಘೋಷಗಳು ನಡೆದವ, ಪಾಪ ಬರ್ತದೆ ಅಂತಾರೆ ಅವರಪ್ಪ. ಅವಾಗ ಬಸವಣ್ಣವರು ಮನಸ್ಸಿಗೆ ಗಾಥ ಆಯಿತು. ಮಾತಿನ ಮಾತಿಂಗೆ ನಿನ್ನ ಕೊಂದಿ ಹೆರದು ಎಲೆ ಓದಿ ಅಳುಕಂಡೆಯ, ಶಾಸ್ತ್ರವನ್ನೋದಿದವರ ಮುಂದೆ ಅಳುಕಂಡೆಯ, ವೇದವನ್ನೋದಿದವರ ಮುಂದೆ ಅಳುಕಂಡೆಯ, ನಿನ್ನ ಅಳುವಿಲ್ಲಿ ಯಾರು ಕೇಳಕ್ಕೆ ತಯಾರಿಲ್ಲ, ನೀನತ್ತುದಕ್ಕೆ ತಕ್ಕದು ಮಾಡುವ ನಮ್ಮ ಕೂಡಲ ಸಂಗಮ ದೇವ. 21 ವರ್ಷದಲ್ಲಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿತಾರೆ. ಆದರೆ 8 ವರ್ಷದಲ್ಲಿ ಆ ಮಾತನ್ನು ಬರೀತಾರೆ. ಆಗಪ್ಪ ಇದೆಲ್ಲ ಯಾಕೆ ಆಗ್ತೀರಪ್ಪ, ಸುಮ್ಮನೆ ಕೊಡೋ, ಅಗ್ನಿ ಅಂದರೆ ದೇವರು, ಅಗ್ನಿ ದೇವರು. ಆಯಿತು, ಸುಮ್ಮನೆ ಕುಂತ. ಅಷ್ಟೊತ್ತಿಗೆ ಬಸವಣ್ಣವರ ಹಂಗಂದು ಒಂದು ಅರ್ಧ ಗಂಟೆ ಆಗಿಲ್ಲ, ಒಬ್ಬನ ಮನೆಗೆ ಬೆಂಕಿ ಹತ್ತಿ ಬಿಟ್ಟಿದೆ, ಬ್ರಾಹ್ಮಣನ ಮನೆಗೆ. ಹೇಳ್ತಾನೆ, ಅಪ್ಪ ಆ ಬಡ ಬ್ರಾಹ್ಮಣರಿಗೆ ಒಂದಿಷ್ಟು ಕೊಡಬಾರ್ದ ತುಪ್ಪ, ಅವನು ಉಣ್ತಾನಲ್ಲಪ್ಪ, ಅವನಿಗೆ ಬಟ್ಟೆ ಕೊಡಬಾರ್ದ, ಅವನ ಹೊಟ್ಟೆ ನೋಡಿ ಹಸ್ಕೊಂಡಿದೆ, ಸುಮ್ಮನೆ ಕೊಡು. ಶಬ್ದ ಬಂತು, ಎಲ್ಲರೂ ಕುಕ್ಕು ಅಂತ ಬರ್ತಾ ಇದ್ದಾರೆ, ಭಟ್ರ ಮನೆಗೆ ಬೆಂಕಿ ಬಿದ್ದಿದೆ, ಬೆಂಕಿ ಬಿದ್ದಿದೆ, ಬೆಂಕಿ ಬಿದ್ದಿದೆ ಅಂತ. ಅವಾಗ ಎಲ್ಲರೂ ಬಿಟ್ಬಿಟ್ರು ಅಲ್ಲೇ. ಓಣಿ ಬೆಂಕಿ ಎತ್ತಿದ್ರೆ ಒಬ್ಬರ ಮನೆ ತೊಗೊಳಕ್ಕೆ ಶುರು ಮಾಡ್ತದಲ್ಲ, ಧಗ 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 ಉರಿತಾ ಇದೆ. ಆವಾಗ ಬಸವಣ್ಣರು ನಿಂದ್ರಿ ಅಂದರು, ಭಟ್ರೆ ಎಲ್ಲರೂ ನಿಂದ್ರಿ, ಇದು ಹುಡುಗಿ ಏನು ಹೇಳ್ತದ ಅಂತೇಳಿ ಸ್ವಲ್ಪ ಒಂದು ಕ್ಷಣ ನಿಂತರು. ಭಟ್ರೆ ನಮ್ಮಪ್ಪ ಹೇಳ್ಯಾರ ಅಗ್ನಿ ದೇವರು ಅಂತ ಹೇಳಿ ಕುಂತ್ಕೋರಿ, ನಿಮ್ಮ ಮನೆ ಅಗ್ನಿ ಸ್ವೀಕಾರ ಮಾಡ್ಲಕತ್ತಾನ, ಪರಮಾತ್ಮ ಸ್ವೀಕಾರ ಮಾಡ್ಲಕತ್ತಾನ, ಜೋರಾಗಿ ಮಂತ್ರ ಹೇಳ್ರಿ, ಜೋರಾಗಿ ಮಂತ್ರ ಹೇಳ್ರಿ, ಜೋರಾಗಿ ಮಂತ್ರ ಹೇಳ್ರಿ. ಇದು ಹೇಳಕ್ಕೆ ಹಿಂಗಂದ್ರೆ ಎಲ್ಲರೂ ಓಡೋಗ್ಲಕತ್ತಾರೆ. ಅವಾಗ ಬಸವಣ್ಣವ್ರು ಬರೀತಾರೆ, ಕಿಚ್ಚು ದೈವವೆಂದು ಹಾರುವನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳ ತೆಗೆದು ಬೊಬ್ಬಿಟ್ಟರೆಲ್ಲರೂ ಕೂಡಲ ಸಂಗಮ ದೇವನ ವಂದನೆ ಮರೆದು ನಿಂದಿಸುತ್ತಿದ್ದಯ್ಯ ಈ ಜಗವು ಅಂತ ಇರೋ ಪರಮಾತ್ಮನನ್ನ ಪೃಥ್ವಿ, ಅಪ್ಪ, ತೇಜ, ವಾಯು, ಆಕಾಶ, ಈ ಬ್ರಹ್ಮಾಂಡ ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮನನ್ನ ನನ್ನ ಮನೆಗೆ ಬೆಂಕಿ ಗಳಿಸಿದ, ಹಾಳಾಗೋಗ್ಲಿ ಪರಮಾತ್ಮನನ್ನ, ನನ್ನ ಮನೆ ಸರ್ವಸ್ವ ನಾಶ ಮಾಡಿದ, ಹಾಗೆ ಹೀಗೆ ಅಂತ ತಿಳ್ಕೊಂಡು ಬೈತಾರಲ್ಲ. ಒಂದು ಕಡೆ ಅಗ್ನಿ ದೇವರು ಅಂತ ಪೂಜೆ ಮಾಡಿದ್ರು, ಮತ್ತೊಂದು ಕಡೆ ಬೆಂಕಿಗೆ ಆಹುತಿ ಆದರೆ ಬೈತಾರ. ಏನಪ್ಪ ಇದು ಪೂಜೆ ಅಂತ ಬಸವಣ್ಣವ್ರಿಗೆ ಆಶ್ಚರ್ಯ ಆಯಿತು. ನೋಡಿ, ನಮ್ಮ ಬಸವಣ್ಣನವರು ಎಂಥ ಅದ್ಭುತವಾಗಿರ್ತಕ್ಕಂಥ ದೇವನ ಕಾನ್ಸೆಪ್ಟನ್ನು ಕೊಟ್ಟರು. ನೀವು ಯಾವ ಅಗ್ನಿ ನಿಜ ದೇವರ ಸ್ವರೂಪ ಇರಲಿ, ಭೂಮಿ ಅದ್ಭುತ ಪವಾಡ ಇದೆ ಇಲ್ಲಿ ಇರಲಿ, ನೀರು ಅದ್ಭುತವಾಗಿರ್ತಕ್ಕಂಥ ಪವಾಡ ಇರಲಿ, ಇದರಿಂದಿರೋ ಯಾವುದು ಶಕ್ತಿ ಕೆಲಸ ಮಾಡ್ತಾ ಇದೆ? ಯಾವ ಶಕ್ತಿ ಇಲ್ಲಂದ್ರೆ ಈ ಭೂಮಿ ನಾಶ ಆಗೋಗ್ತದೆ, ಯಾವ ಶಕ್ತಿ ಇಲ್ಲ ಅಂದರೆ ಗಾಳಿನೇ ಬರೋದಿಲ್ಲ, ಅದು ಯಾವ ಶಕ್ತಿ ಇಲ್ಲ ಅಂತಂದರೆ ನಮಗೆ ಅಗ್ನಿಯೇ ಹುಟ್ಟೋದಿಲ್ಲ, ಅದು ಯಾವ ಶಕ್ತಿ ಇಲ್ಲ ಅಂತಂದರೆ ಆಕಾಶವೂ ಇಲ್ಲ, ಅದಾವ ಶಕ್ತಿ ಇಲ್ಲಂದ್ರೂ ಸಹಿತ ಈ ಬ್ರಹ್ಮಾಂಡ ಇಲ್ಲ. ಅದಾವ ಶಕ್ತಿ ಪರಮಾತ್ಮನ ಶಕ್ತಿ. ಆ ಪರಮಾತ್ಮನ ಜ್ಞಾನ ಒಂದು ವೇಳೆ ನೀನು ಪಡ್ಕೊಳ್ಳಿಲ್ಲ ಅಂದ್ರೆ ನೀನಿದ್ದು ಪ್ರಯೋಜನ ಇಲ್ಲ ಅಂತ ಅರ್ಥ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ದನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಚನ್ನಮಲ್ಲಿಕಾರ್ಜುನ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಎಷ್ಟು ಅದ್ಭುತ ಸರಳ ಮಾತು, ಎಲ್ಲರಿಗೂ ತಿಳಿತಾವೆ. ಮರ ಅದ, ಆ ಮರದ ಕೆಳಗಡೆ ನೆರಳಿಲ್ಲಂದ್ರೆ ನೀವು ಯಾರು ಕೂಡ್ಲಿಕ್ಕೆ ಸಾಧ್ಯ ಇದೆಯಾ? ಅಂಥ ಮರ ಏನಕ್ಕೆ ಪ್ರಯೋಜನ? ಸಂಪತ್ತ ಬಹಳ ಗಳಿಸಿದ್ದಾರೆ, ಆದರೆ ಕೊಡ್ತಕ್ಕಂಥ ಒಂದಿಷ್ಟು ಗುಣ ಇಲ್ಲ ಅಂತಂದ್ರೆ ಅವನ ಸಂಪತ್ತು ಏನಕ್ಕೆ ಪ್ರಯೋಜನ ಇದೆ?
ರೂಪ ಭಾಳ ಸುಂದರ, ಒಂದು ತುಸು ಗುಣ ಇಲ್ಲ ಅಂತಂದ್ರೆ ಆ ರೂಪಕ್ಕೆ ಏನು ಬೆಲೆ ಇದೆ? ಉದಾಹರಣೆಗಳು ನೋಡಿ ಎಷ್ಟು ಚಂದ ಕೊಡ್ತಾರೆ. ಚಲೋ ಬಂಗಾರದ ತಟ್ಟೆನೇ ಇದೆ ನಿಮ್ಮ ಮುಂದೆ, ಅದರ ಒಳಗಡೆ ಒಂದಿಷ್ಟು ನಿಮಗೆ ಹಸಿವನ್ನು ನೀಗಿಸ್ತಕ್ಕಂಥ ಬಾನ ಅನ್ನ ಇಲ್ಲ ಅಂತಂದ್ರೆ ಆ ಬಂಗಾರದ ತಟ್ಟೆಗೆ ಏನು ಕಿಮ್ಮತ್ತಿದೆ? ಹಾಗೆ ಅದ್ಭುತವಾಗಿರ್ತಕ್ಕಂಥ ಈ ದೇಹ, ಮನಸ್ಸು, ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಪರಮಾತ್ಮನ ಒಂದಿಷ್ಟು ಜ್ಞಾನ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಈ ಶ್ರಾವಣ ಮಾಸರ ಏನು ಪ್ರಯೋಜನ? ನಾವು ಬದುಕ್ಯಾರ ಏನು ಪ್ರಯೋಜನ? ಹೌದಲ್ಲ? ಚನ್ನಮಲ್ಲಿಕಾರ್ಜುನ ನಿಮ್ಮನ್ನು ಅರಿಯದ ಜ್ಞಾನ ಏನು ಪ್ರಯೋಜನ? ಅದಕ್ಕೆ ಲಿಂಗವನ್ನು ಅರಿಯದ ಮುನ್ನ ನೀನೇನಾರ ತಿಳ್ಕೋ ವ್ಯರ್ಥ. ಲಿಂಗ ಅಂದರೆ ಪರಮಾತ್ಮ. ಪರಮಾತ್ಮನನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ನೀನೇನು ತಿಳ್ಕೊಂಡ್ರು ಸಹಿತ ವ್ಯರ್ಥ. ಪರಮಾತ್ಮನ ಒಂದು ಬಾರಿ ಅರ್ಥ ಮಾಡ್ಕೊಂಡೆ ಅಂದ್ರೆ ನೀನು ಎಲ್ಲವನ್ನ ಅರ್ಥ ಮಾಡ್ಕೊಂಡಂಗೆ ಆಗ್ಬಿಡ್ತದೆ. ಪರಮಾತ್ಮ ಒಬ್ಬನನ್ನು ಅರಿ ನಿಜಾತ್ಮ ರಾಮ ರಾಮನ ಅಂತಾರೆ ಶರಣರು. ತಳಹದೇ ಕೊಡುವ ಅಂತಿರಿ, ತಿಳಿ ಮನಸ್ಸಿರ್ಬೇಕು, ತಿಳಿದಾಗೆ ಮಾತಾಡಬೇಕು, ಒಳ್ಳೆ ಗುಣ ಮಾತಾಡಬೇಕು, ತಿಳಿ ನೀರು ಕುಡಿಬೇಕು, ಫಿಲ್ಟರ್ ನೀರು ಕುಡಿಬೇಕು ಅಂತಿರಲ್ಲ. ಸಿದ್ದರಾಮೇಶ್ವರ ಅಂತಾರೆ, ತಿಳಿ ನೀ ಎಂದೆ ತಿಳಿ ನೀ ಎಂದೆ, ತಿಳಿ ನೀರೆಂದೆ ತಿಳಿ ನೀರೆಂದೆ, ತಿಳಿ ನೀ ಎಂದು ಒಂದು ದಿನ ಹೇಳಿಲ್ಲವೇ ಎಲೆ ಮನವೇ, ತಿಳಿ ನೀ ಎಂದರೆ ತಳಹದೇ ಕೊಡುವ ನಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಒಂದು ಕ್ಷಣ ನಿನ್ನ ತಿಳಿಯಾದ ಮನಸ್ಸಿನಿಂದ ಪರಮಾತ್ಮನ ಅರ್ಥಕೊಂಡ್ಬಿಟ್ರೆ ಒಂದು ಕ್ಷಣದಲ್ಲಿ ನಿನಗೆ ಮುಕ್ತಿ ಭಾಗ್ಯ ಸಾಧ್ಯ ಆಗ್ತದೆ. ಅಂಥ ಒಂದು ಪರಮಾತ್ಮನನ್ನ ಜ್ಞಾನವನ್ನು ಅರಿತುಕೋ. ಒಳಗಡೆ ಪ್ರವೇಶ ಮಾಡು, ಹೊರಗಡೆ ಹುಡುಕೋದಲ್ಲ. ದರ್ಶನ ಒಳಗಡೆ ದರ್ಶನ, ಹೊರಗಲ್ಲ ಒಳಗಡೆ. ಮಹಾತ್ಮರು ಒಳಗಡೆ ದರ್ಶನ ಮಾಡಿಕೊಂಡ್ರು, ನಾವೆಲ್ಲ ಹೊರಗ 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 ಹೊರಗ. ಇನ್ನು ಎಷ್ಟು ದಿವಸ ಹೊರಗಡೆ ಇರಬೇಕು? ಪರಮಾತ್ಮನ ಬಾಗಿಲ ಇದು ಹೆಬ್ಬಾಗಿಲು. ಇದು ಮುಂದೆ ಹೇಳ್ತೇನೆ, ಎಂಥ ಅದ್ಭುತವಾಗಿರ್ತಕ್ಕಂಥ ಬಾಗಿಲು ಮಾನವ ಜನ್ಮ ಅಂತ ಬರ್ತವೆ. ಯಾಕಂದ್ರೆ ಇನ್ನು 24 ದಿವಸ ಇದೆವು. ಅದಕ್ಕಾಗಿ ಮಹಾತ್ಮರು ಒಳಗಡೆ ನೋಡ್ತಾರೆ, ನಾವು ಹೊರಗಡೆ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ನೋಡಿ ಎಂಥ ಅಕ್ಕ ಮಹಾದೇವಿ ತಾಯಿ, ಎಂಥ ಅಲ್ಲಮ. ರೂಪಕ್ಕೆ ಮರಳಾಗಲಿಲ್ಲ ಅವ್ರು ಯಾರು. ನಾವೆಲ್ಲ ರೂಪಕ್ಕೆ ಮರಳಾಗಿದ್ದೀವಿ, ಅವ್ರು ಯಾರು ರೂಪಕ್ಕೆ ಮರಳಾಗಲಿಲ್ಲ. ಹೇಮರೆಡ್ಡಿ ಮಲ್ಲಮ್ಮ ಸಂಸಾರ, ಪವಿತ್ರ ಪಾಯದ ಸಂಸಾರದಲ್ಲಿದ್ದರು. ಎಷ್ಟು ಕಷ್ಟ ರೀ. ಗಂಡ ಹುಚ್ಚ, ಮನೆಯಲ್ಲಿ ತೊಂದರೆ, ದನ ಕಾಯೋದು, ರಾತ್ರಿ ಎಲ್ಲ ಬೀಸೋದು, ಕುಟ್ಟೋದು, ಬೀಸೋದು, ನಿದ್ದೆ ಇಲ್ಲ, ನೀರಡಿಕಿಲ್ಲ, ಊಟ ಸರಿಯಾಗಿಲ್ಲ. ಆದರೂ ಸಹಿತ ಚನ್ನಮಲ್ಲಿಕಾರ್ಜುನ ನೀನೊಬ್ಬನು ನನ್ನನ್ನೆಲ್ಲ ರಕ್ಷಣೆ ಮಾಡ್ತೀಯ ಅಂತ ನಂಬಿದ್ದೀನಿ. ಅದಕ್ಕಾಗಿ ನಾನು ಮಾಡೋಂಥ ಕೆಲಸ ಎಲ್ಲವೂ ನೀನೇ ಮಾಡಿಸ್ತೀಯ ಅಂತ ಅಂದ್ಕೊಂಡು ಪರಮಾತ್ಮನ ಮೇಲೆ ಹಾಕಿ ಮಾಡ್ತಾ ಇದ್ಲು. ಎಲ್ಲವೂ ಕೆಲಸ ಸರಳವಾಗಿ ಪರಮಾತ್ಮನೇ ಮಾಡಿಸ್ತಾ ಇದ್ಲು. ನೋಡಿ, ನೀವು ಅಂದ್ಕೊಳ್ಳಿ, ಇನ್ನೊಬ್ಬರ ಹೃದಯವನ್ನು ಪರಿವರ್ತನೆ ಆಗಿಬಿಡುತ್ತದೆ. ಪರಮಾತ್ಮನಕ್ಕೆ ನಾವು ಕೈ ಒಳಗಡೆ ನೋಡ್ರಿ ಹೆಂಗರ್ತಂದ್ರೆ, ನೀವು ನಿಮ್ಮ ಒಬ್ಬ ಮಗ ಇದ್ದಾನೆ. ನಿಮ್ಮ ಮಗ ಚೆನ್ನಾಗಿ MBA ಓದಿದ್ದಾನೆ, ಅವನು ಒಂದು ಬಿಸ್ನೆಸ್ ಮಾಡಬೇಕಂತಾನೆ. ಆವಾಗ ನಿಮ್ಮ ಮಾತುಗಳನ್ನು ಕೇಳಿ ನಿಮಗೆ ತಂದೆ ತಾಯಿಗೆ ಒಂದು ಮಾತನ್ನು ಕಿವಿಯಲ್ಲಿ ಇಟ್ಟು ಮಾಡಿದಂದ್ರೆ ನೀವೇನಂತೀರಿ? ಏನಂತೀರಿ? ಆಯಿತು ಮಗ, ಬಹಳ ಚಂದ ಮಾಡು ಅಂತೇಳಿ ಒಪ್ಪಿಗೆ ಕೊಡ್ತೀರಿ. ಅಗರ್ ಲಾಸ್ ಆಯ್ತಂದ್ರು ಪರವಾಗಿಲ್ಲ ಬಿಡು, ನಾವು ಇದೀವಲ್ಲ ಅಂತೀರಿ. ಲಾಭ ಆಯ್ತಂದ್ರೂ ಅದರೊಳಗಡೆ ಎಲ್ಲರೂ ಎಂಜಾಯ್ ಮಾಡ್ತೀರಿ. ಅಗರ್ ನಿಮಗೆ ಮಾತು ಕೇಳಲಿಲ್ಲ, ನಿಮಗೇನೂ ಕೇಳಲಾರ್ದಂಗೆ ತಾನೇ ಹೋಗಿ ಬಿಸ್ನೆಸ್ ಮಾಡಿದ, ಲಾಸ್ ಆದಂದ್ರೆ ಆವಾಗ ನೀವೇನಂತೀರಿ? ಏನಂತೀರಿ? ನಿನಗೆ ತಿಳಿದಂಗೆ ನೀವು ಮಾಡಿದ, ನನಗೇನು ಕೇಳಿ ಮಾಡಿದ ಅನುಭವಿಸು ಅಂತೀರಿ. ಹೌದಲ್ಲ? ಹಾಗೆ ನಾವು ಸಹಿತ ಪರಮಾತ್ಮ ಅಂತಕ್ಕಂಥ ಒಂದು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಆಗಿರ್ತಕ್ಕಂಥ ಪರಮಾತ್ಮನ ಕೈಯಲ್ಲಿ ನಮ್ಮ ಜವಾಬ್ದಾರಿ ಕೊಡ್ಲಿಕ್ಕೆ ತಯಾರಿಲ್ಲ. ನಾವು ಪರಮಾತ್ಮನಿಗೆ ಜವಾಬ್ದಾರಿ ಕೊಟ್ಟರೆ ನೋಡ್ಲಿಕ್ಕೆ ತಯಾರಿದ್ದಾನೆ ಅವನು. ನಾವು 1 ಹೆಜ್ಜೆ ಮುಂದಕ್ಕೆ ಹೋದ್ರೆ ಸಾಕು, 9 ಹೆಜ್ಜೆ ಮುಂದೆ ಬರ್ತಾನೆ. ಅಷ್ಟು ಸ್ವಾರ್ಥಿ. ಯಾರು? ಪರಮಾತ್ಮ. ಮೂಲ ಜ್ಞಾನಕ್ಕಾಗಿ 1 ಹೆಜ್ಜೆ ಮುಂದೆ ಇಡಿ, 9 ಹೆಜ್ಜೆ ಬಂದು ನಿಮ್ಮ ಒಳಗಡೆ ಅಂಥ ಶಕ್ತಿಯನ್ನು ಹಾಕಿ ತನ್ನೊಳಗಡೆ ಸ್ವೀಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ತನ್ನ ಅಪರಿಮಿತವಾಗಿರ್ತಕ್ಕಂಥ ಜ್ಞಾನವನ್ನು ಕೊಡ್ಲಿಕ್ಕೆ ತಯಾರು ಮಾಡ್ತಾನೆ. ಬಟ್ ನಾವು ಜವಾಬ್ದಾರಿ ಕೊಡ್ಲಿಕ್ಕೆ ತಯಾರಿಲ್ಲ. ಮತ್ತು ನಮಗೆ ತಿಳಿದಂಗೆ ನಾವು ಮಾಡ್ತೀವಿ. ಕಷ್ಟಗಳು ಬರ್ತಾವ, ದುಃಖಗಳು ಬರ್ತಾವ, ದುಮ್ಮಾನಗಳು ಬರ್ತಾವ, ಏನೆಲ್ಲ ತಾಪತ್ರಯಗಳು ಬರ್ತಾವ, ಸಮಸ್ಯೆಗಳು 106 ಬರ್ತಾವ. ಆವಾಗ
ಅದಂತಾರಲ್ಲ, ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೊಳ್ಳೋದು, ಸಂಕಟ ಬಂದಾಗ ಅವಾಗ ಏನಾಗುತ್ತದೆ? ಬಸವಣ್ಣವ್ರು ಅದನ್ನೇ ಮಾತು ಹೇಳ್ತಾರೆ. ಉಂಬಾಗಲಿಲ್ಲೆನ್ನ, ಉಡುವಾಗಲಿಲ್ಲೆನ್ನ, ಬಂಧುಗಳು ಬಂದಾಗಲಿಲ್ಲೆನ್ನ, ಲಿಂಗಕ್ಕೆ ಇಲ್ಲೆಂಬ, ಜಂಗಮಕ್ಕೆ ಇಲ್ಲೆಂಬ, ಬಂದ ಪುರಾತರಿಗಿಲ್ಲೆಂಬ, ಸಾವಾಗ ದೇಹವ ದೇಗುಲಕ್ಕೆ ಒಯ್ಯೆಂಬೆಣ, ದೇವರಿಗೆ ಬಿಟ್ಟು ಹೇಳಿದ್ದೆ. ಏನು ಅದ್ಭುತ ಮಾತಿದೆ. ಚಲೋ ಚಲೋ ಕಮ್ಮಗ ಊಟ ಮಾಡಿದ್ರಿ, ಒಟ್ಟು ನೆನಪಾಗಲಿಲ್ಲ ಪರಮಾತ್ಮ. ಏನಂದ್ರೆ ಏನು? ಅಂದಂದಿನಾರುವನು ತಂದೆ ಎಂದೇಳಿ ಎಂದೆಂದು ಎಮ್ಮಗಳ ಸಲಹುತ್ತಲಿರುವ ಇಂಬೀವ ಜಗದೊಡೆಯ ನನ್ನನ್ನು ಅರ್ಪಿಸುವಂಥ ಒಂದಿಷ್ಟು ಕೃತಜ್ಞತೆ ಸಲ್ಲಿಸಿ ಊಟ ಮಾಡಲಿಲ್ಲ. ಮೃಷ್ಟಾನ್ನ ಭೋಜನ ಅದು ಚಲೋ ಆಗಿದೆ, ಇದು ಚಲೋ ಆಗಿದೆ, ಚಪಾತಿ ಚಲೋ ಆಗಿದೆ, ಪಲ್ಯ ಚಲೋ ಆಗಿದೆ, ಹೋಳಿಗೆ ಚಲೋ ಆಗಿದೆ, ಕುರುಕುರಿ ಚಲೋ ಆಗ್ಯಾವ, ಕಾಪುಡಿ ಚಲೋ ಆಗ್ಯಾವ. ಒಟ್ಟು ಅವಕ್ಕೆ ಮಾಡಿದವ್ರಿಗೆ ಹೊಗಳೋದು, ನೀಡಿದವ್ರಿಗೂ ಎಡೆ ಮಾಡಿದವ್ರಿಗೆ ಹೊಗಳೋದು, ನಮಗೆ ಕರ್ಕೊಂಡು ಹೋದವ್ರಿಗೆ ಹೊಗಳೋದು, ನಾವು ಅವರಿಗೆ ಹೊಗಳೋದು. ಇದು ಯಾರಿಂದ ಬಂತು? ಅವನ ಶಕ್ತಿಯುಕ್ತಿ ಭಕ್ತಿ ನಿಮ್ಮೊಳಗಡೆ ಇಲ್ಲ ಅಂದ್ರೆ ಹೆಂಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಪರಮಾತ್ಮನಿಗೆ ಇಬ್ಬರು ಸೇರಿ ಹೋಗಲಿಲ್ಲ. ಇಬ್ಬರು ನಮಗೆ ನಾವೇ ಹೊಗಳ್ಕೊಂಡ್ವಿ. ಅವಾಗ ನೆನೆಸಲಿಲ್ಲ. ಚಲೋ ಬಟ್ಟೆ ಉಟ್ಕೊಂಡ್ವಿ, ಶೃಂಗಾರ ಮಾಡ್ಕೊಂಡ್ವಿ, ಎಲ್ಲರೂ ಹೋಗ್ಬೇಕಾಯ್ತು ಅಂದ್ರೆ ಒಂದೊಂದು ಗಂಟೆ. ಇಂಥ ಸುಂದರ ದೇಹವನ್ನು ಪರಮಾತ್ಮ ಕೊಟ್ಟನಲ್ಲಪ್ಪ, ಈ ದೇಹ ಕೊಟ್ಟಿದ್ದಕ್ಕಾಗಿ ನಾನು ಸುಂದರ ಕಾಣ್ತೀನಿ ಅಂತ ನೆನಪು ಬರಲಿಲ್ಲ. ನಂಟರು ಬಂದರು, ಬಳಗ ಬಂದಾಗ ಬರೀ ನೀವೇನು ಮಾಡಿದ್ರಿ, ಮನೆ ಹೆಂಗೆ ಕಟ್ಟಿದ್ರಿ, ಹೆಂಗಿದಾಯಿತು, ನಿಮ್ಮ ಮಕ್ಕಳು ಇಲ್ಲಿ ಓದ್ತಾರೆ, ಏನು ಒಂದು ದಿವಸ ಯಾರ ಬಂದಾಗ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡಲ್ಲ. ಮನೆಗೆ ಬಂದರು, ನಂಟರು ಬಂದು ನೀವು ಇರ್ರಿ ಪ್ರವಚನ ಕೇಳಿ ಬರ್ತೀನಿ ಅಂತಾರೆ. ಒಳ್ಳೆಯವರು ಇದ್ರೆ ಸ್ವಲ್ಪ ತುಸು ಒಳ್ಳೆಯವರು ಇದ್ರು, ಇನ್ನೂ ಉತ್ತಮ ಒಳ್ಳೆಯವರು ಇದ್ರೆ ಅಂದ್ರೆ ಅವ್ರನ್ನ ಕರ್ಕೊಂಬರ್ತಾರೆ. ಇಲ್ಲ ಅಂದ್ರೆ ಎಲ್ಲಿ ಬಿಡಿ ಇವತ್ತೊಂದು ದಿವಸ ಪ್ರವಚನಕ್ಕೆ ಹೋಗಿ ನೆಂಟರು ಬಂದಾರೆ ಮನೆಯಾಗ. ನೆಂಟರು ನೆನಪಾಯಿತು, ನೆಂಟರಿಗೆ ಸಮಯ ಕೊಟ್ಟಿವಿ. ಆದರೆ ಇಂಥ ಜೀವನದ ಮೌಲ್ಯವನ್ನು ಹೇಳ್ತಕ್ಕಂಥ ಈ ಮಾತುಗಳು ಪರಮಾತ್ಮನ ಮಾತುಗಳ ಸಮಯ ಅದನ್ನೇ ಹೇಳಿದರು. ಬಂಧುಗಳು ಬಂದಾಗ ಇಲ್ಲೆಂಬ, ಪರಮಾತ್ಮನ ಪೂಜೆ ಮಾಡಬೇಕಾದ್ರೂ ಅವಾಗೂ ಗಡಿಬಿಡಿ ಒಳಗಡೆ ನೋಡ್ರಿ. ಎಲ್ಲರೂ ಅರ್ಜೆಂಟ್ ಹೋಗೋದಿತ್ತಂತಂದ್ರೆ ಸ್ನಾನ ಬೇಕಾದ್ರೆ 15-20 ನಿಮಿಷ, ಅರ್ಧ ಗಂಟೆ ಮಾಡ್ತಾರೆ. ಪೂಜೆ ಅಂದ್ರೆ ಸ್ನಾನಕ್ಕೆ ಒಂದು 15-20 ನಿಮಿಷ ಆಗ್ತದೆ, ಪೂಜೆಯಲ್ಲಿ 1 ನಿಮಿಷ ಪಟ್ಟಂತ ಎದ್ದು ಬಿಡ್ತೀನಿ ಅಂತೆ. ಹೌದಲ್ಲ? ಬೇಗ ಬೇಗ ತೊಳೆ ಪೂಜೆ ಎಲ್ಲ ಮಾಡೋಣ, ಮಾಡಿ ಹೋಗ್ಬಿಡೋಣ ಅಂತ ಲಕ್ಷ್ಯ ಇರಲ್ಲ. ಅದಕ್ಕೆ ಸಾಯುವಾಗ ಮುಪ್ಪಾಗಿ ಕೈಯ ಕೋರು ಬಂದು ಆವಾಗ ನರಳಂಥ ಸಂದರ್ಭದಲ್ಲಿ ಶಿವ ಶಿವ ಅಂತಂತಂದ್ರೆ ಶಿವ ಒಲಿತಾನೆ. ಇಲ್ಲೊಬ್ಬರು ಅಜ್ಜನ ಹೋಗ್ತಾರೆ, 80 ವರ್ಷದ ಅಜ್ಜ. ಆಪ್ರೇಷನ್ ಆಯಿತು, ಹಾರ್ಟ್ ಆಪ್ರೇಷನ್. ಹಾರ್ಟ್ ಆಪ್ರೇಷನ್ ಆದಮೇಲೆ ಎಂಜಿಯೋಗ್ರಾಫಿ ಅಲ್ಲ, ಬೈಪಾಸ್ ಸರ್ಜರಿ. 8 ಲಕ್ಷ ರೂಪಾಯಿ ಆಯಿತು. ಬಿಲ್ ಬಂತು, ಗೋಳೋ ಅಂತ ಅಳ್ಳಕ್ಕೆ ಶುರು ಮಾಡಿದ. ಮಗನ ಅಧಿಕಾರಿ ಇದ್ದಾನೆ, IAS ಆಫೀಸರ್. ಯಪ್ಪ ಡಾಕ್ಟ್ರ್ ಮುಂದೆ ಯಾಕೆ ಅಳ್ತಾ ಇದೆಯಾ? ಎಲ್ಲ ಚಲೋ ಆಗಿದೆಲ್ಲಪ್ಪ, 1 ತಿಂಗಳು ಇಲ್ಲೇ ಇಟ್ಟಿದ್ದೀನಿ. ಅಪ್ಪ ಅಂತಾನೆ, ಮಗ ನನಗೆ ದುಡ್ಡು ಹೋಕ್ಕವ, ನೀನು ದುಡ್ಡು ಕೊಡ್ತಾ ಇದ್ದಿ, ಅದಕ್ಕೋಸ್ಕರ ಅಳಕ್ಕೆ ಬರ್ತಾ ಇಲ್ಲ. ನನಗೆ ದುಃಖ ಯಾಕಾಗಿದೆ ಅಂದರೆ ನನಗೀಗ 80 ವರ್ಷ. 80 ವರ್ಷದಿಂದ ಒಂದಿಷ್ಟು ಬಿಲ್ಲು ತಗೊಳ್ಳಾರ್ದಂಗೆ ಈ ಹೃದಯವನ್ನು ಸುಂದರವಾಗಿಟ್ಟು ನನಗೆ ಸಂರಕ್ಷಣೆ ಮಾಡಿದಲ್ಲ ಪರಮಾತ್ಮ. ಒಂದು ಕ್ಷಣ 80 ವರ್ಷದಲ್ಲಿ ಫ್ರೀ ಕೊಟ್ಟಿರ್ತಕ್ಕಂಥ ಹಾರ್ಟಿಗಾಗಿ ಒಂದು ಕ್ಷಣ ಪರಮಾತ್ಮನಲ್ಲಿಲ್ಲ. ಆದ್ರೆ 1 ತಿಂಗಳಲ್ಲಿ 8 ಲಕ್ಷ ರೂಪಾಯಿ ಬಿಲ್ ಮಾಡಿರ್ತಕ್ಕಂಥ ಡಾಕ್ಟ್ರೇ ನನ್ನ ಜೀವ ಉಳಿಸಿ ಅಂತ ಕೈ ಜೋಡಿಸ್ತೀವಲ್ಲ, ಹೌದಿಲ್ಲೋ? ಜೋಡಿಸ್ತೀವಲ್ರವ? ಮತ್ತು ಪರಮಾತ್ಮನಿಗೆ ಎಷ್ಟು? ಅದಕ್ಕೆ ಪರಮಾತ್ಮ ಅಂತಾನೆ, ಈ ಮೂರ್ಖರ ನಿಮಗೆ ಬಿಲ್ ಕೇಳಲ್ಲೋ, ಬಿಲ್ ಕೇಳಲ್ಲ, ದಿಲ್ ಕೊಡ್ರಿ, ಮನಸ್ಸು ಕೊಡ್ರಿ, ನನ್ನ ಕಡೆ ಒಂದು ತುಸು ಮನಸ್ಸು ಕೊಡ್ರಿ. ಅದಕ್ಕೆ ನೀನು ಸಾಯುವಾಗ ಬಂದು ಶಿವ ಶಿವ ಅಂತಂದರೆ ನಿನ್ನ ಪೂಜೆ ಯಾರಿಗೆ ಸಲ್ಲಬೇಕು? ಸಾವಾಗ ದೇಹವ ದೇಗುಲಕ್ಕೆ ಒಯ್ಯಂಬ ಹೆಣ ಬಿಟ್ಟು ಹೇಳಿತ್ತೆ. ಪರಮಾತ್ಮನಿಗೆ ಮೋಸ ಮಾಡಿತು. ಪುಗ್ಸಟ್ಟೆ ಬಂದು ಪುಗ್ಸಟ್ಟೆ ಉಂಡು ಹೋದಂಗೆ ಆಯ್ತಿದೋ ಅಂತಿರಲ್ಲ. ಅವನದೇನು ಪುಗ್ಸಟ್ಟೆ? ಸರ್ಕಾರದ ಬಂದದ ಕಟ್ಟ್ಯಾನ, ಸರ್ಕಾರ ಕೊಟ್ಟದ ಜಾಗ ಕಟ್ಟ್ಯಾನ ಅಂತೀವಲ್ಲ ಪುಗ್ಸಟ್ಟೆ. ನೋಡ್ರಿ, ಬಿಟ್ಟು ಹೇಳಿತ್ತೆ. ನಮ್ಮ ಮನೆ ಒಳಗಡೆ ಕೆಲಸ ಮಾಡ್ತಕ್ಕಂಥ ಆಳು ಮಗಳು
ಅಥವಾ ಯಾರೋ ಕೆಲಸ ಮಾಡ್ತಾ ಇರ್ತಾರಲ್ಲ ಹಂಗೆ ತಿಳ್ಕೊಂಡಿರೇನು ಪರಮಾತ್ಮಂದು? ಪರಮಾತ್ಮ ನಮ್ಮೊಳಗಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಸಂಪತ್ತು. ಅದಕ್ಕಾಗಿ ಅಂಥ ಅರಿವಿನ ಪ್ರಜ್ಞೆಯಲ್ಲಿ ಶರಣರು ಒಳಗಡೆ ಪ್ರವೇಶ ಮಾಡ್ತಾರೆ, ಮಹಾತ್ಮರು ಒಳಗಡೆ ಪ್ರವೇಶ ಮಾಡ್ತಾರೆ, ತನ್ನ ಅಂತರಂಗವನ್ನು ಶೋಧಿಸ್ತಾರೆ. ಅವರು ಶೋಧಿಸಿ ಪರಮಾತ್ಮನನ್ನು ಇಲ್ಲಿ ಜಾಗೃತ ಮಾಡಿಕೊಂಡು ಆ ಪರಮಾತ್ಮನ ಭಾವದಲ್ಲೇ ಮಾತಾಡ್ತಾರೆ, ಪರಮಾತ್ಮನ ಭಾವದಲ್ಲೇ ಇರ್ತಾರೆ, ಪರಮಾತ್ಮನ ಭಾವದಲ್ಲೇ ಅವರು ಎಲ್ಲವನ್ನ ನೋಡ್ತಾರೆ, ಎಲ್ಲವನ್ನೂ ಅನುಭವಿಸ್ತಾ ಇರ್ತಾರೆ. ಅದಕ್ಕಾಗಿ ನಾವು ರೂಪಕ್ಕೆ ಮರಳಾಗಬಾರದು. ಅಕ್ಕ ರೂಪಕ್ಕೆ ಮರಳಾಗಲಿಲ್ಲ. ರೂಪಕ್ಕೆ ಮರಳಾಗಿದ್ರೆ ಅರಮನೆ ಸಾಕಾಗಿತ್ತು. ಅಲ್ಲಮ್ಮ ರೂಪಕ್ಕೆ ಮರಳಾಗಿದ್ರೆ ಮದ್ದಳೆ ಬಾರಿಸ್ತಾ ಇದ್ದ. ಸುಂದರವಾಗಿರ್ತಕ್ಕಂಥ ಮಾಯಿದೇವಿ ಬಲೆಗೆ ಬಿದ್ದಿದ್ಲು, ಮದುವೆ ಆಗುವಾಗಿತ್ತು. ನೋ, ಇದು ಮಾಯೆಯನ್ನು ಕುಣಿಸ್ಲಿಕ್ಕೆ ಶುರು ಮಾಡಿದ. ಅಲ್ಲಮ್ಮ ಸಿಕ್ಕಾಕೊಳ್ಳಿಲ್ಲ, ರೂಪಕ್ಕೆ ಮರಳಾಗಲಿಲ್ಲ. ಹೇಮರೆಡ್ಡಿ ಮಲ್ಲಮ್ಮ ಪವಿತ್ರ ಸಂಸಾರವನ್ನು ಮಾಡಿದ್ರು, ಮನಸ್ಸಾಗಲಿಲ್ಲ. ಹುಚ್ಚ ಗಂಡನನ್ನು ಕಟ್ಕೊಂಡು ಪವಿತ್ರವಾಗಿರ್ತಕ್ಕಂಥ ಬಾಳೆಯನ್ನು ಮಾಡಿದ್ರು. ಗಂಡನಿರಲಿ, ಹುಡುಗನಿರಲಿ, ಕುಂಟನಿರಲಿ ಜೀವನ ಪರಿವರ್ತನೆ ಮಾಡೋದು ಹೆಂಡತಿಯ ಕರ್ತವ್ಯ. ಹಂಗಂತೇಳಿ ನಾವು ಕುಡಿದು ಬಂದರೂ ಸಹಿಸ್ಕೋಬೇಕಂತಲ್ಲ, ನಾವೇನು ತಪ್ಪು ಮಾಡಿ ಬಂದರೂ ಸಹಿತ ಹೆಂಡತಿ ಸಹಿಸ್ಕೋಬೇಕಂತಲ್ಲ. ಆದರೆ ಒಂದಿಷ್ಟು ಸಹಿಸುವ ಗುಣ ಇರೋದರಿಂದ ಮನಸ್ಸನ್ನು ಪರಿವರ್ತನೆ ಮಾಡತಕ್ಕಂಥ. ಮಂಠಾಳದಲ್ಲಿ ಒಬ್ಬ ಮಹಾದೇವ ಪಾಟೀಲ್ ಅಂತಾರೆ, ನೀವು ಕೇಳಬೇಕು. ಹೆಂಡತಿ ಸುಂದರ, ಒಳ್ಳೆ ಇಂಜಿನಿಯರ್, ಇಬ್ಬರು ಇಂಜಿನಿಯರ್. ಯಾವುದೋ ಕಾರಣ ದುಷ್ಟದ ಸಂಘದಿಂದ ಕುಡಿಲಿಕ್ಕೆ ಕಲಿತ. ಪಾಪ 6 ವರ್ಷ ಆಗಿದೆ. ಇನ್ನೇನು ಸಾಯಬೇಕು ಅಂತ ಅನ್ನೋದ್ರಾಗೆ ನಮ್ಮದು ಜ್ಯೋತಿ ಪ್ರವೇಶ ಆಯಿತು. ಆಗ ಯಾರು ಹೇಳಿದ್ರು ಸಹಿತ ಕುಡಿಯೋದು ಬಿಡೋದಿಲ್ಲ. ಹೆಂಗೆ ಮಾಡಬೇಕು ಅಪ್ಪು? ಯಾರಿಗೂ ಹೇಳೋಂಗಿಲ್ಲ. ಮತ್ತೆ ನಮಗೆ ಪ್ರಸಾದ ಎಡಿಬೇಕಾದ್ರೆ ಕಣ್ಣಲ್ಲಿ ನೀರು ತರ್ತಾ ಇದ್ಲು. ಯಾಕಮ್ಮ ಕಣ್ಣಲ್ಲಿ ನೀರು? ಇಲ್ಲಪ್ಪ, ಏನೂ ಇಲ್ಲ, ನೆಗಡಿ ಆಗ್ಯದಂತು. ಪಾಪ 92 ವರ್ಷದ ಅಜ್ಜಿ. ಯಪ್ಪ, ಒಂದು ದಿವಸನೂ ಸಹಿತ ಕಣ್ಣಲ್ಲಿ ನೀರಿಲ್ಲಾರ್ದ ಊಟ ಮಾಡಿಲ್ಲ ನನ್ನ ಮೊಮ್ಮಗಳು. ಏನಾದರೂ ಹೇಳಪ್ಪ, ಏನಾಗಿದೆ? ಹೀಗೆಲ್ಲ ಮಾಡ ನಡೆದ ಘಟನೆ. ಅವರಿಬ್ಬರನ್ನ ಕೂಡಿಸಿದ್ರು. ಏನೂ ಇದ್ದಿಲ್ಲ, ಕುಡಿತಕ್ಕೆ ಯಾವ ಮದ್ದಿಲ್ಲ, ಮನಸ್ಸೇ ಮದ್ದು. ಪ್ರೀತಿಯಿಂದ ಅವ್ರಿಗೆ ಹೇಳಿದ್ರು, ಏನೇವಾ ನೀವೇನು ಮಾಡಬೇಡ, 15 ದಿವಸ ನಾ ಹೇಳ್ದಮ್ಮ. ಏನು? ಅವ್ರು ಯಾವಾಗ ಬೆಳಗ್ಗೆ ಸುಪ್ರಭಾತದಲ್ಲಿ ಹೋಗ್ತಾರೆ, ಪವಿತ್ರವಾಗಿ ಸ್ನಾನ ಮಾಡ್ಕೋ, ಲಿಂಗ ಪೂಜೆ ಮಾಡ್ಕೋ, ಲಿಂಗಪ್ಪ ಕೇಳ್ಕೊ, ಹಾಡಿದೊಡೆ ನೊಡೆಯನ ಹಾಡುವೆ, ಬೇಡಿದೊಡೆ ನೊಡೆಯನ ಬೇಡುವೆ, ಒಡೆಯನ್ ಕೊಡಲ ತೋರಿಯನ್ನ ಬಡತನವ ಭಿನ್ನೈಸುವೆ, ಒಡೆಯದ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರಗೊಟ್ಟಿ ಬೇಡುವಂತ ದಿನಾ ಪವಿತ್ರ ಭಾವದಿಂದ ಲಿಂಗಕ್ಕೆ ಬೇಡ್ಕೊಂಡು ಸುಮ್ಮನೆ ಅಲ್ಲ, ಹೋಗ ಮುಂದ ಚಲೋತ್ನಾಗ ಅವ್ರಿಗೆ ಪ್ರಸಾದ ಮಾಡಿಸಿ ಒಂದು ಸಿಹಿ ಮುತ್ತನ್ನ ಹಣೆಗೆ ಕೊಟ್ಟು ಕಳಿಸು, ಪಾದಕ್ಕೆ ಶರಣ ಮಾಡಿ. ಅವ್ರು ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವೇನು ಮಾಡ್ತಾ ಗೊತ್ತಿಲ್ಲ, ಮಾಡ್ಕೊಳ್ಳಿಲ್ಲ ಅಂದ್ರೆ ಪಾದಕ್ಕೆ ಹಿಂಗೆ ದೂರ ಇರಿ. ಮೊದಲ ದಿವಸ ಮುಜುಗರ ಆಯಿತು, 2ನೇ ದಿವಸ ಮುಜುಗರ ಆಯಿತು, 5ನೇ ದಿವಸಕ್ಕೆ ಒಂದು ಏಟ ಬಿತ್ತು, ಆದ್ರೂ ಸಹಿತ ಬಿಡಬೇಡ. ದಿನ 10ನೇ ದಿವಸಕ್ಕೆ ಅವನೊಳಗಡೆ ಏನು ಶಕ್ತಿ ಬದಲಾವಣೆ ಮಾಡಿತು ಗೊತ್ತಿಲ್ಲ. 15ನೇ ದಿವಸದಲ್ಲಿ ಸಂಪೂರ್ಣವಾಗಿ ಅವನು ಕುಡಿಯೋದನ್ನು ಬಿಟ್ಟು ಒಳ್ಳೆ ಪವಿತ್ರತಾ ಭಾವದಲ್ಲಿ ಸಂಸಾರ ಜೀವನವನ್ನು ಮಾಡಿದ. ಮುತ್ತಿನಂಗ ಚನ್ನಬಸವಣ್ಣ ಅಂತಕ್ಕಂಥ ಮುತ್ತಿನಂಥ ಮಗ ಹುಟ್ಟಿದ. ಯಾವ ಸುಳ್ಳಲ್ಲ. ಪವಿತ್ರತಾ ಭಾವದಲ್ಲಿ ಪರಮಾತ್ಮನ ಬೇಡಿಕೊಂಡು ಒಂದಿಷ್ಟು ಸಂಸ್ಕೃತಿ ಭಾವದಿಂದ, ಸಂಸ್ಕಾರದಿಂದ ವರ್ತನೋಪದೇಶದಲ್ಲಿ ನೀವು ವರ್ತನೆ ಮಾಡಿದರೆ ಆವಾಗ ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆ ಆಗ್ತದೆ. ನಿಮ್ಮ ಮನೆಯೇ ವಾರಣಾಸಿ, ನಿಮ್ಮ ಮನೆಯೇ ಕೈಲಾಸ, ನಿಮ್ಮ ಮನೆಯೇ ಕಾಶಿ ಕ್ಷೇತ್ರ ಆಗ್ತದೆ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರುವುದು ಶಿವನಿಗೆ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತಗಳು ವಿಷಯ ಬೆರೆಸಂತೆ. ಯಾರು ಪರಿವರ್ತನೆ? ನಿಮಗೆ ನೀವೇ ಪರಿವರ್ತನೆ. ಆದರೆ ಒಬ್ಬ ಗುರು ಬೇಕು, ಅರಿವಿನ ಪ್ರಜ್ಞೆ ನಮ್ಮೊಳಗೆ ಬರಬೇಕು. ಚಾಚು ತಪ್ಪದೆ ನಾನು ಗುರುಗಳ ಮಾತಿನಲ್ಲಿ ಬೆಲೆ ಇಟ್ಟು ನಡ್ಕೊಳ್ಬೇಕು ಅಂತಕ್ಕಂಥ ಭಾವ ಬಂತಂದ್ರೆ ಖಂಡಿತ ಎಂಥ ಕಲ್ಲು ಹೃದಯ ಇದ್ರೂ ಸಹಿತ ಕರಗಲಿಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ರತ್ನಾಕರ ಕಳ್ಳ, ದರೋಡೆಕೋರ ಕಳ್ಳ ರತ್ನಾಕರ ಒಬ್ಬ ವಾಲ್ಮೀಕಿಯಾಗಿ ರಾಮಾಯಣವನ್ನು ಬರೀತಾನೆ, ಹೌದಲ್ಲ? ಒಬ್ಬ ಮಾತಂಗ ತಮ್ಮ ದರೋಡೆಕೋರ
ಪರಿವರ್ತನೆ ಆಗಿ ನನ್ನಯ್ಯ ಆಗ್ತಾನೆ. ಒಬ್ಬ ಚೋರ ಚಿಕ್ಕಯ್ಯ ಕಳ್ಳ ಪರಿವರ್ತನೆ ಆಗಿ 10 ವಚನಗಳನ್ನು ಬರೀತಾರೆ, 20 ಜನ ವಚನಗಳ ಮೇಲೆ PhD ಮಾಡ್ತಾರೆ. ಯಾಕಾಗಲ್ಲ ಪರಿವರ್ತನೆ? ಉರಿಲಿಂಗ ಪೆದ್ದಿ ಅಂತಕ್ಕಂಥ ಅಸ್ಪೃಶ್ಯ ದರೋಡೆಕೋರ, ಘೇ ದಗಡ್ ಜಾ ಮರಾಠಿಯಲ್ಲಿ, ತಗೋ ಕಲ್ಲು ತಗೊಂಡು ಹೋಗಿ ಎಷ್ಟೊಂದು ಲಿಂಗ ಬೇಕಂತ ಪಡಿಸ್ತೀಯ ಅಂತ ಗುರುಗಳು ಸಿಟ್ಟು ಮಾಡಿಕೊಟ್ಟಿರ್ತಕ್ಕಂಥ ಕಲ್ಲನ್ನೇ ಲಿಂಗ ಅಂತ ಭಾವಿಸ್ಕೊಂಡು ಪವಿತ್ರತಾ ಭಾವದಲ್ಲಿ ಪೂಜೆ ಮಾಡಿದ ಒಂದು ಘಟನೆ ಹಿಂಗೆ ಬಂತು. ನೀರಿಲ್ಲ ಊರಿಗೆ, ರಾಜ ಕೆರೆ ತೆಗಿಬೇಕಂತ ಬರ್ತಾನ, ಆ ಕೆರೆಯಲ್ಲಿ ಬಂಡೆ ಆಗ ಆ ಬಂಡೆ ಕಲ್ಲಿನ ಮೇಲೆ ಗುರುಗಳು ಪವಿತ್ರತಾ ಭಾವದಲ್ಲಿ ಪೂಜೆ ಮಾಡಿರ್ತಕ್ಕಂಥ ಶಿಷ್ಯನ ಪರೀಕ್ಷೆ ಮಾಡಿ ನೋಡ್ತಾರೆ, ಬಾ ನೀನು ಇಲ್ಲಿ ನಿನ್ನ ಯಾವ ಲಿಂಗವನ್ನು ಕೊಟ್ಟಿನೋ ಆ ಲಿಂಗ ಇಟ್ಟು ನೀನು ಪೂಜೆ ಮಾಡಿ ಘೇ ತಗಡ್ಸ ಅಂದಿನಲ್ಲ, ಅದೇ ಮಂತ್ರವನ್ನು ಹೇಳು ಅಂತಂದ್ರು. ಆ ಮಂತ್ರ ಹೇಳಿದ ತಕ್ಷಣ ಆ ಬಂಡೆ ಪುಡಿ ಆಗೋಯಿತು ಅನ್ನೋದು ಅವರ ಇತಿಹಾಸದಲ್ಲಿ. ಅದರ ಅರ್ಥ ಏನು? ಕಲ್ಲು ಹೃದಯ ಇರ್ತಕ್ಕಂಥ ಆ ಹೃದಯಗಳು ಪವಿತ್ರತಾ ಭಾವದಲ್ಲಿ ಪರಿವರ್ತನೆ ಆಗ್ತವೆ ಅಂತ ಅರ್ಥ. ಹಾಗಾಗಿ ಒಳಗಡೆ ಪ್ರವೇಶ ಮಾಡಬೇಕು, ಅರಿವಿನ ಪ್ರಜ್ಞೆ. ಹಾಗೆ ಅಲ್ಲಮ ಹೊರಗಿನ ರೂಪ ನೋಡಲಿಲ್ಲ, ಒಳಗಡೆ ಮಾಯ ಕ್ರಾಂತಿ ಪ್ರಪಂಚವನ್ನು ನೋಡಲಿಲ್ಲ, ಒಳಗಡೆ ಸತ್ಯವನ್ನು ಹುಡುಕಿದ. ಏಮರಡ್ಡಿ ಮಲ್ಲಮ್ಮ ಪವಿತ್ರ ಸಂಸಾರದ ಭಾವದಲ್ಲಿ ತನ್ನ ಜೀವನವನ್ನು ಸವಿದಲು ಇವತ್ತು ಹೆಸರಾಗಿ ಉಳಿದಳ. ಹಾಗೆ ವೇಮನ ವೇಶ್ಯ ಜೀವನದಲ್ಲಿ ಕಾಲ ಕಳೀತಕ್ಕಂಥ ವೇಮನ ಆ ಅತ್ತೆ ತನ್ನ ಏನು ಅತ್ತಿಗೆ ನಿಮಗೆಲ್ಲರಿಗೂ ಗೊತ್ತಿದೆ, ನತ್ತು ತಗೊಂಡು ಬಂದು ಕೊಡ್ಲಕ್ಕೆ ಹೋದಾಗ ಒಂದು ಮಾತು ಹೇಳ್ತಾಳೆ, ಏನಪ್ಪ ವೇಮನ, ಈ ಅಸ್ಥಿಪಂಜರವಾಗಿರ್ತಕ್ಕಂಥ ಈ ಶರೀರಕ್ಕೆ ನೀನು ಮರುಳಾಗಿ ನಿನ್ನ ಇಡೀ ಸಂಪತ್ತನ್ನು ಕಳ್ಕೊಂಡಿದ್ಯಾ, ನನ್ನ ಮಾನಕ್ಕೂ ಅಪಮಾನ ತರುವಂಥ ಕೆಲಸ ಮಾಡ್ತಿದೆಯಲ್ಲ, ಒಂದು ಬಾರಿ ನೋಡು, ಈ ಅಸ್ಥಿಪಂಜರವನ್ನು ನೋಡು, ನೀನು ನಿನ್ನ 3 ಬಾರಿ ಸುತ್ತ ಮಂಚ ತಿರುಗುವಂತೆ ಮಾಡು, ಅವಾಗ ನಿನಗೆ ಜ್ಞಾನೋದಯ ಆಯಿತು ಅಂದರೆ ನೀನೊಬ್ಬ ಮಹಾಜ್ಞಾನಿ ಆಗ್ತೀಯಾ. ಇಲ್ಲ ಅಂತಂದರೆ ಸತ್ತು ನರಕದಲ್ಲಿ ಹೋಗ್ತೀಯಾ. ತಗೋ ಕೊನೆಗೆ ಲಾಸ್ಟ್ ಸಂಪತ್ತನ್ನು ಕೊಡ್ತೀನಿ ಅಂತ ಚನ್ನಮಲ್ಲಿಕಾರ್ಜುನ ಇವನ ಮನಸ್ಸನ್ನು ಪರಿವರ್ತನೆ ಮಾಡಂತ ಕೊಟ್ಟು ಬಿಡ್ತಾಳೆ. ಹೋಗ್ತಾನೆ, ಅದೇ ಭಾವದಲ್ಲಿ ಹೇಳ್ತಾನೆ, ಸುತ್ತಾಗ್ತಾಳೆ, ಹೌದು ಅಲ್ಲ ಏನಿದೆ ಈ ಜಗತ್ತಿನಲ್ಲಿ, ಏನಿದೆ ದೇಹದಲ್ಲಿ ಅಂತೇಳಿ ಪರಿವರ್ತನೆ ಆಗ್ತಾನ. 200 ವಚನ ಬರೆದಾನ ತೆಲುಗಿನಲ್ಲಿ, 200 ವಚನ ದೇಹಕ್ಕೆ ಸಂಬಂಧಿತ. ಪ್ರತಿಯೊಬ್ಬರು ಪರಿವರ್ತನೆ ಆಗಲಿಕ್ಕೆ ಇಲ್ಲಿ ಅವಕಾಶ ಇದೆ. ಅದಕ್ಕಾಗಿ ನಾವು ಒಳಗಡೆ ಪ್ರವೇಶ ಮಾಡಿದ್ವಿ ಅಂದರೆ ವಿಶಾಲವಾಗಿರ್ತಕ್ಕಂಥ ಜಗತ್ತು ಪರಮಾತ್ಮ ಅನ್ನೋದು ಗೊತ್ತಾಯಿತು ಅಂತಂದರೆ ಏನೆಲ್ಲವೂ ಸಾಧ್ಯ ಆಗ್ತದೆ. ನಾವು ಬರೀ ಹೊರಗಡೆ ಹುಡುಕಿದ್ವಿ ಅಂದ್ರೆ ಏನೂ ಸಾಧ್ಯ ಇಲ್ಲ. ನೋಡಿ, ಒಂದು ಮಳೆಗಾಲದಲ್ಲಿ ನಿಮ್ಮ ಮನೆಗೆಲ್ಲ ಹೊರಗಡೆ ಲೈಟ್ ಹಾಕಿರ್ತಾರೆ, ಇಲ್ಲಿ ಬಸವ ಮಂಟಪದಲ್ಲಿ ಲೈಟ್ ಹಾಕಿರ್ತಾರೆ. ಆ ಲೈಟಿಗೆ ಹುಳುಗಳು ಏನು ಮಾಡ್ತವೆ? ಏನಾರ ಮಾಡ್ತಾವೆ, ಸುಮ್ಮನೆ ಹೇಳೋದು ಬರ್ತಾವಿಲ್ಲ. ಆ ಲೈಟಿಗೆ ಹುಳ ಬಂದು ಮುತ್ತು ಕೊಡ್ತಾವೆ ಅದಕ್ಕೆ, ಹೌದಲ್ಲ? ಬೆಳಗ್ಗೆ ಎದ್ದು ನೋಡ್ರಿ, ಎಲ್ಲ ಸತ್ತು ಬಿದ್ದಿರ್ತವೆ, ರೂಪಕ್ಕೆ ಮರಳಾಗಿ ಬಂದಿರ್ತವೆ ಆ ಬೆಳಕಿಗೆ. ಆ ಸುತ್ತಲೆಲ್ಲ ಓಡಾಡಿ ಮೋತಿ ಸುಟ್ಟುಕೊಂಡು ಕೆಳಗಡೆ ಬಿದ್ದಿರ್ತವೆ. ರೂಪೇಂದ್ರಿಯದಿಂದ ಒಂದು ಕೀಡೆ ಬಂಧನವೊಳಗಿತ್ತು, ಸ್ಪರ್ಶನೇಂದ್ರಿಯದಿಂದ ಆನೆ ಬಂಧನವೊಳಗಿತ್ತು, ನಾದಮಯದಿಂದ ಜಿಂಕೆ ಬಂಧನವೊಳಗಿತ್ತು. ಒಂದೊಂದು ಪ್ರಾಣಿಗಳು ಒಂದೊಂದು ರೀತಿಯ ಬಂಧನಕ್ಕೊಳಗಾಗ್ತವ. ಮನುಷ್ಯ 5 ಇಂದ್ರಿಯಗಳ ಒಳಗಡೆ ಬಂಧನ ಆಗ್ತಾನೆ. ಅದರಲ್ಲೂ ಮುಖ್ಯವಾಗಿ ಕಿವಿ ಮತ್ತು ಕಣ್ಣಿನಿಂದ ರೂಪವನ್ನು ನೋಡಿ, ಹೊರಗಿನ ರೂಪವನ್ನು ನೋಡಿ ಆಕರ್ಷಿತನಾಗಿ ಮನುಷ್ಯ ಹಾಳಾಗ್ತಾನೆ. ಒಳಗಡೆ ಪ್ರವೇಶ ಮಾಡಬೇಕು ಅನ್ನೋದೇ ಶರಣರ ಉದ್ದೇಶ. ಅದಕ್ಕೆ ಅಕ್ಕ ಛೀ ಅಂದುಬಿಟ್ಲು. ಮೊನ್ನೆ ಮಗು ನೋಡ್ರಿ, ಎಂಥ ಚಂದ ಆ ಮಗುವಿನ ಬಾಯಲ್ಲಿ ಕೇಳೋದು, ಅಮೇ ಇದ್ದದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ಅಡಕೆ, ಕೀವಿನ ತಡಿಕೆ ಸುಡಲಿ ದೇಹವ, ಮರುಳೆ ಚನ್ನಮಲ್ಲಿಕಾರ್ಜುನ ಅರಿ, ಈ ದೇಹವನ್ನು ತಿಳ್ಕೊಂಡು ಏನು ಮಾಡ್ತೀಯ ಅಂತ ಹಿಂಗೆ ಹೋಗ್ಬಿಟ್ರು. ಆವಾಗ ಕೌಶಿಕ ಬದಲಾವಣೆ ಆದ. ಒಬ್ಬ ಶರೀಫ, ಎಲ್ಲರಿಗೂ ಗೊತ್ತಿದ್ದ ಒಳ್ಳೆ ತತ್ವಪದಕಾರ, ಒಂದು ಬಾರಿ ಹೀಗೆ ಹೋಗಬೇಕಾದ್ರೆ ಕಣ್ಣರಿತು. ನೀರಿಗೆ ಬಂದಿರತಕ್ಕಂಥ ಒಂದು ಯುವತಿಯನ್ನು ನೋಡಿದ, ಮನಸ್ಸು ಮಾಡಿದ ಅಷ್ಟೇ. ಒಳಗಡೆ ಗುರುವಿನ ಪ್ರವೇಶ ಆಯಿತು. ಆವಾಗ ಗುರುಗಳಂದರು, ಯಾಕೋ ಇವತ್ತು ವಲಸಾಗಿ ಬಂದೆ. ಗುರುವಿಗೆ ಗೊತ್ತಾಯಿತು ಯಾಕೋ ಮನಸ್ಸು ವಲಸಾಗಿದೆ ಅಂತ. ಅಯ್ಯೋ, ಗುರುವಿಗೆ ಗೊತ್ತಾಯಿತು, ಹೌದು ತಂದೆ, ನನ್ನ ಮನಸ್ಸು ವಲಸಾಗಿದೆ, ಆದರೆ ಈ ಮನಸ್ಸಿಗೆ ತಕ್ಕ ಶಾಸ್ತಿ ನಾನು ಮಾಡ್ಕೊಂಡು ಬರ್ತೀನಿ ಅಂತ ಸೀದಾ ಹೋಗಿ ಯವಾ ನನಗೆ ನೀನು ಧರ್ಮದ ಏಟು ಕೊಡಬೇಕು ಅಂತ ಬಾರ್ಕಲ್ ತಗೊಂಡು ಹೋಗಿದ್ದ.
ಯಪ್ಪ ಯಾಕಪ್ಪ ನಿನ್ನಂಥವ್ರಿಗೆ ನಾನೇನು ಮಾಡಬೇಕು ಅಂತ. ಇಲ್ಲವಾ, ನಿನಗೂ ಗೊತ್ತಿಲ್ಲ, ನನಗೆ ಒಳಗಡೆ ಸುಳಿದಿದೆ. ಅವಾಗ ಬಾರ್ಕೋಲ್ನಿಂದ ಧರ್ಮದ ಏಟನ್ನು ಬಡಿಸ್ಕೊಂಡು ತನ್ನ ಮನೆಗೆ ಅಂಟಿರ್ತಕ್ಕಂಥ ಮೈಲಿಗೆಯನ್ನು, ಕಣ್ಣಿನಿಂದ ಪ್ರವೇಶ ಮಾಡಿರ್ತಕ್ಕಂಥ ರೂಪದ ಮೈಲಿಗೆಯನ್ನು ಕಳ್ಕೊಂಡು ಸ್ವಚ್ಛಾಗಿ ಬರ್ತಾನೆ ಶರೀರ. ಇದು ಮಹಾತ್ಮರು ಒಳಗಡೆ ಪ್ರವೇಶ ಮಾಡುವ ವಿಧಾನ. ಅದಕ್ಕಾಗಿ ನಾವು ಭಾಳ ಸೂಕ್ಷ್ಮಾತಿ ಸೂಕ್ಷ್ಮದಿಂದ ದರ್ಶನ ಮಾಡಬೇಕು, ಒಳಗಡೆ ದರ್ಶನ ಮಾಡ್ಕೋಬೇಕು. ಅದಕ್ಕಾಗಿ ಒಳಗಡೆ ಪರಿವರ್ತನೆ ಆಗದ ಹೊರತು ಹೊರಗಡೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾಯ ಕರ್ರನೆ ಕಂದಿದರೇನಯ್ಯ, ಕಾಯ ಮಿರ್ರನೆ ಮಿಂಚಿದರೇನಯ್ಯ. ಒಂದು ಹುಡುಗ ಹುಡುಗಿ ಪ್ರೀತಿ ಮಾಡ್ತಾ ಇತ್ತು. ಆ ಪ್ರೀತಿ ಮಾಡೋ ಸಂದರ್ಭದಲ್ಲಿ ಆ ಹುಡುಗಿ ನೋಡ್ತಾ ನೋಡ್ತಾ ಹೇಳ್ತಾ ಇದ್ದ ಇವರು, ಮೊದಲೇ ಕವಿ, ನೋಡು ಪ್ರಿಯೆ, ಮದುವೆ ಆಗೋವಿತ್ತು ಅವು, ನೋಡು ಪ್ರಿಯೆ ನಿನ್ನ ಕಣ್ಣಿನಲ್ಲಿ ಜಗತ್ತು ಕಾಣಿಸ್ತಾ ಇದೆ. ನೋಡು ಪ್ರಿಯೆ ಈ ಕಣ್ಣಿನಲ್ಲಿ ಪರಮಾತ್ಮ, ಅದ್ಭುತವಾಗಿರೋ ಪರಮಾತ್ಮನ ಚಿತ್ರ ಕಾಣಿಸ್ತಾ ಇದೆ. ನೋಡು ಪ್ರಿಯೆ ನಿನ್ನ ಕಣ್ಣಿನಲ್ಲಿ ಸರ್ವಸ್ವವೇ ಅಡಗಿದೆ. ಅಲ್ಲೊಂದು ಮುದುಕಿ ಹೋಗ್ತಾ ಇತ್ತು, ಕೇಳಿತು, ಯಪ್ಪ ನಾನು ಒಂದು ದಿವಸ ಆಯ್ತಪ್ಪ, ಬೆಳಗ್ಗೆಯಿಂದ ಬಂದಿನ ಸಂಜಿತನ, ನಾನು 2 ಎಮ್ಮೆ ಕಳೆದವ, ಆಕೆ ಕಣ್ಣಾಗೇನು ಕಾಣ್ತವನು ಸರ್ವಸ್ವ ಜಗತ್ತು ಅಂತ ಹೇಳಿದಲ್ಲಿ ಇಷ್ಟತನ. ನೋಡು ಜರ ಕಣ್ಣಂದ್ರೆ ಹುಡುಕಿಕೊಡೋರು. ನಮ್ಮ ಗುರುಗಳು ಭಾಳ ಚಂದ ಹೇಳ್ತಾರೆ, ಅಂದರೆ ಹೊರಗಿನ ರೂಪಕ್ಕೆ ಮರಳಾದ ನಾವು, ಹೊರಗಿನ ಭಾವನೆಗಳಿಗೆ ಮರಳಾದ ನಾವು ಒಳಗಡೆ ಪ್ರವೇಶ ಮಾಡೋದನ್ನು ಯಾರು ಕಲಿತಾರಲ್ಲ ಅವರೇ ಆತ್ಮಜ್ಞಾನಿಗಳಾಗ್ತಾರೆ, ಅವರೇ ನಿಜವಾಗಿರ್ತಕ್ಕಂಥ ದರ್ಶನ. ಅದಕ್ಕಾಗಿ ಜನಕ ಮಹಾರಾಜ ಅಂತ ಒಬ್ಬ ಹೆಸರು ಕೇಳಿರ್ಬೋದು ನೀವು, ಮಹಾರಾಜ. ಆ ಜನಕ ಮಹಾರಾಜನ ಆಸ್ಥಾನದಲ್ಲಿ ಒಬ್ಬ ಅಷ್ಟಾವಕ್ರ ಅಂತ ಪ್ರವೇಶ ಮಾಡ್ತಾನೆ. ಅಲ್ಲಿರೋ ಎಲ್ಲರೂ ಕಂಡು, ಅಷ್ಟಾವಕ್ರ ಅಂದರೆ ಅಷ್ಟ ಅಂದರೆ 8 ರೀತಿಯಿಂದ ದೇಹ ವಕ್ರವಾಗಿತ್ತು ಅವನು. ಅದನ್ನು ನೋಡಿ ಎಲ್ಲ ಪಂಡಿತರು ಗೇಲಿ ಮಾಡ್ಲಿಕ್ಕೆ ಶುರು ಮಾಡಿದರು. ಇದೇನೋ ಹೆಂಗದ ಎಂಥದ್ದು ಬಂದದ್ದು, ನಮ್ಮ ರಾಜ್ಯಸಭೆಗೆ ಇಂಥದ್ದು ಬಂದದಂತ ಎಲ್ಲರೂ ನಗಲಕತ್ತಿದ್ರು. ಅವಾಗ ಒಳಗಡೆ ಯಾರೊಳಗಡೆ ಧೈರ್ಯ ಇರ್ತದೆ, ಆತ್ಮಸ್ಥೈರ್ಯ ಇರ್ತದೆ, ಮಹಾಜ್ಞಾನದ ಬೆಳಕಿರ್ತಾರೆ, ಅವನು ಯಾವುದಕ್ಕೂ ಮುಜುಗರ ಪಡೋದಿಲ್ಲ, ಯಾವುದಕ್ಕೂ ಎದುರೋದಿಲ್ಲ. ಅವನು ಒಳಗಡೆ ತನ್ನೊಳಗಡೆ ಅದ್ಭುತ ಜ್ಞಾನವನ್ನು ಗಳಿಸ್ಕೊಂಡಿರ್ತಾನೆ. ಐನ್ಸ್ಟೈನ್ ಜೀವನದಲ್ಲೂ ಹಂಗೆ ಆಗಿದೆ. ಐನ್ಸ್ಟೈನ್ ಒಬ್ಬ ಒಳ್ಳೆ ವಿಜ್ಞಾನಿ. ಆ ವಿಜ್ಞಾನಿ ಎಲ್ಲಿ ಹೋದಲ್ಲಿ ಮಾತಾಡ್ತಾ ಇದ್ದ, ಅದರ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದ, ಅನುಭವಗಳನ್ನು ಹೇಳ್ತಾ ಇದ್ದ, ಪ್ರಾಕ್ಟಿಕಲಾಗಿ ನಾಲೆಜ್ ಕೊಡ್ತಾ ಇದ್ದ. ಅದನ್ನು ಕೇಳಿಸ್ಕೊಂಡಿರ್ತಕ್ಕಂಥ ಡ್ರೈವರ್ ಒಂದು ದಿವಸ ಐನ್ಸ್ಟೈನ್ ಬಟ್ಟೆ ಹಾಕ್ಕೊಂಡು ತಾನೇ ಪ್ರವಚನ ಮಾಡ್ಲಿಕ್ಕೆ ಶುರು ಮಾಡಿದ. ಏನೂ ಸಂಶಯ ಬರಲಿಲ್ಲ ಯಾರಿಗೂ. ನೋಡ್ರಿ, ಒಳಗಡೆ ಗಳಿಸ್ಕೊಂಡಿರ್ತಕ್ಕಂಥ ಜ್ಞಾನ ಅವನಿಗೆ ನಡಗಿಸ್ಲಿಲ್ಲ. ಅಲ್ಲಿದ್ದರೆಲ್ಲ ಮಾಧ್ಯಮದವರು ಬಂದು ಐನ್ಸ್ಟೈನ್ ಅಂತ ತಿಳ್ಕೊಂಡ್ರು. ಇದ್ರ ಬಗ್ಗೆ ನೀವು ಹೆಂಗೆ ಹೇಳ್ತೀರಿ, ಏನು ಕ್ಯಾಲ್ಕುಲೇಷನ್ ಕೊಡ್ತೀರಿ, ಏನು ಸಮೀಕರಣ ಕೊಡ್ತೀರಿ, ಇದು ಸೂತ್ರಗಳೇನು ಎಲ್ಲ ಕೇಳಕ್ಕೆ ಶುರು ಮಾಡಿದರು. ಅವ್ನು ನೋಡ್ರಿ ಜ್ಞಾನ ಹೆಂಗೆ, ಇಂಥ ಸಣ್ಣ ಪ್ರಶ್ನೆಗಳಿಗೆ ನಾನೇ ಯಾಕೆ ಉತ್ತರ ಕೊಡಲಿ, ಅಲ್ಲಿ ನಮ್ಮ ಡ್ರೈವರ್ ಕೊಡ್ತಾ ನೋಡು ಅಂತೇಳಿ ಆ ಕಡೆ ಕಳಿಸಿದ. ಜ್ಞಾನ ಅಷ್ಟು ಆಳುತ್ತೆ ಈ ಜಗತ್ತನ್ನು. ಹೆದರಿಕೆ ಇಲ್ಲ. ಅಷ್ಟಾವಕ್ರನಿಗೆ ಬಂದು ನೇರವಾಗಿ ರಾಜನ ಹತ್ರ ನಿಂತು ಕೊಕಾಶ್ ನಗ್ಲಕ್ಕೆ ಶುರು ಮಾಡಿದ. ಇವನು ಸಹಿತ ಜೋರಾಗಿ ನಗ್ಲಕ್ಕೆ ಶುರು ಮಾಡಿದ. ತಲೆ ಕೆಟ್ಟದೆ ನಂದು ರಾಜ, ತಲೆ ನಂದು ಕೆಟ್ಟಿಲ್ಲ, ನಿಂದು ಕೆಟ್ಟದ. ಏನೋ ರಾಜನ ಮುಂದೆ ಹಿಂಗೆ ಮಾತಾಡ್ತೀಯಾ, ಇವರೆಲ್ಲ ಎದಕ್ಕೆ ನಗುತ್ತಾರೆ, ನಿನ್ನ ನೋಡಿ ನಗ್ಲಕತ್ತಾರ, ನಾನು ಅವ್ರನ್ನ ನೋಡಿ ನಗ್ಲಕತ್ತೀನಿ. ಯಾಕೆ? ಇವರೆಲ್ಲರೂ ಇರೋರು ಮೂರ್ಖರದಾರ, ನೀನು ಮೂರ್ಖನಾಗಿ ನಗ್ಲಕತ್ತೀಯಲ್ಲ, ಅದಕ್ಕೆ ಈ ಸಭೆನೇ ಮೂರ್ಖ ಅಂತ ತಿಳ್ಕೊಂಡು ನಗ್ಲಕತ್ತೀನಿ ಅಂತ ಹೆಂಗೆ ಹೇಳ್ತೀಯ? ಅವಾಗ ಅವನು ಹೇಳ್ತಾನೆ, ನಿಮ್ಮ ರಾಜ್ಯ ಸಭೆಯಲ್ಲಿರತಕ್ಕಂಥ ಮಂತ್ರಿಗಳಿಗೂ ಸೇವಕರಿಗೂ ದಂಡನಾಯಕರಿಗೂ ನಿನಗೂ ಜ್ಞಾನದ ಕೊರತೆ ಇದೆ. ಆ ಪ್ರತಿಭಾ ಚಕ್ಷು ಅಂತ ಏನು ಜ್ಞಾನದ ಚಕ್ಷು ಅದು ಇಲ್ಲದಕ್ಕಾಗಿ ನೀವು ಒಳಗಡೆ ನೋಡಲಿಲ್ಲ, ಹೊರಗಡೆ ರೂಪ ನೋಡಿ ನಕ್ಕಿರಿ. ಅದಕ್ಕೆ ನೀವೆಲ್ಲರೂ ರೂಪ ನೋಡಿ ನಗತಕ್ಕಂಥ ಡಾಂಬಿಕರು ನೀವು ಅಂತೇಳಿ ನನಗೆ ನಗು ಬರ್ತಾ ಇದೆ ಅಂತಂದು. ಹಾಗಾದರೆ ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀಯಾ? ಅದಕ್ಕಂತಲೇ ಇಲ್ಲಿ ಬಂದೀನಿ ಅಂತ. ಸಾವಿರ ಪ್ರಶ್ನೆಗಳನ್ನು ಕೇಳ್ತಾನೆ, ಕ್ಷಣಾರ್ಥದಲ್ಲಿ ಕೊಟ್ಕೊಂತ ಹೋಗ್ತಾನೆ. ಯಾರು? ಅಷ್ಟಾವಕ್ರ. ಅವರೆಲ್ಲ ಮಂತ್ರಿಗಳು ಬೆಪ್ಪನೆ ಬೆರಗಾಗ್ತಾರ. ಮುಖ್ಯವಾಗಿರ್ತಕ್ಕಂಥ ಮಂತ್ರಿ ಸ್ಥಾನಕ್ಕೆ ಅವನಿಗೆ ನೇಮಕ ಮಾಡ್ತಾರೆ ಅನ್ನೋದು ಇತಿಹಾಸ. ಅಂದರೆ ಹೊರಗಡೆ ನೋಡಿರ್ತಕ್ಕಂಥದ್ದು ಸುಳ್ಳ, ಅದು ಶಾಶ್ವತವಲ್ಲ.
ಒಳಗಡೆ ಗಮನಿಸಿ ವಿಚಾರ ನೋಡಿದ್ದು ಬಹಳ ಸತ್ಯ. ಅದಕ್ಕಾಗಿ ಸುಳ್ಳಿಗಿಂತ ಸತ್ಯ ಶ್ರೇಷ್ಠ, ಸತ್ಯಕ್ಕಿಂತ ಕಲ್ಯಾಣ ಶ್ರೇಷ್ಠ. ಎಲ್ಲಿ ಸುಳ್ಳಿದೆಯೋ ಅಲ್ಲಿ ಸತ್ಯ ಮಾಡ್ತಾ ಇರ್ತಾನಂತಂದ್ರೆ ಅವನು ಶ್ರೇಷ್ಠ. ಆದರೆ ಕೆಲವು ಸಂದರ್ಭಗಳು ಬಂದಾಗ, ಇನ್ನೊಬ್ಬರ ಜೀವಗಳನ್ನು ಉಳಿಸುವಂಥ ಪ್ರಸಂಗ ಬಂದಾಗ, ಆವಾಗ ನಾವು ಇನ್ನೊಬ್ಬರ ಜೀವನಕ್ಕೆ ಕಲ್ಯಾಣ ಮಾಡುವಂಥ ಸಂದರ್ಭ ಬಂದಾಗ ಅದು ಕಲ್ಯಾಣಕಾರಿ ಶ್ರೇಷ್ಠ ಆಗುತ್ತೆ ಅನ್ನೋದನ್ನು ನಾವು ನೋಡುತ್ತೀವಿ. ಅದಕ್ಕಾಗಿ ಒಳಗಡೆ ದರ್ಶನ ಬಹಳ ಮುಖ್ಯ, ಜೀವನದ ದರ್ಶನ ಬಹಳ ಮುಖ್ಯ. ಅದಕ್ಕೆ ಶಂಕರ ನಾವು ಹೇಳ್ತೀವಿ ಯಾವಾಗಲೂ ಸಹಿತ, ಈ ಬಾಹ್ಯವಾಗಿ ಕಾಣತಕ್ಕಂಥ ನಾವೆಲ್ಲ ಸುಂದರವಾಗಿದ್ದೀವಿ, ಚಲೋತ್ನಾಗಿ ನಾವು ಬಾಳ್ತಾ ಇದ್ದೀವಿ, ಮನೆ ಕಟ್ಕೊಂಡಿವಿ, ಸ್ವಾಭಿಮಾನದಿಂದ ಬದುಕನ್ನು ಮಾಡ್ತೀವಿ ಅನ್ನೋದು ನಾಗರಿಕತೆ. ಇದು ಇರಬೇಕಾಗಿದ್ದೆ. ನಾವು ಯಾರಿಗೂ ಕೈ ಚಾಚಿ ಬೇಡ್ತಾ ಇಲ್ಲ, ಕಾಯಕವನ್ನು ಮಾಡ್ತಾ ಇದ್ದೀವಿ, ನಾವು ಚೆನ್ನಾಗಿದ್ದೀವಿ. ನೀವು ಮಕ್ಕಳು ಒಂದು ವೇಳೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾ ಇದ್ದೀರಿ, ನಿಮ್ಮ ಮನೆ ಪೂರ್ತಕ್ಕೆ ನೀವೆಲ್ಲ ಚೆನ್ನಾಗಿದ್ದೀರಿ ಅನ್ನೋದು ನಾಗರಿಕತೆ. ಆದರೆ ಅಂತರಂಗದಲ್ಲೂ ಸಹಿತ ಯಾವುದೇ ಕಲ್ಮಶ ಇರಲಾರ್ದಂತೆ, ಯಾವುದೇ ರೀತಿಯ ದುಶ್ಚಟ ಇರಲಾರ್ದಂತೆ ಒಂದು ವೇಳೆ ಅಂತರಂಗದಲ್ಲಿ ಪರಮಾತ್ಮನ ಭಾವದಲ್ಲಿ ನೀವಿದ್ದರೆ ಅದು ಸಂಸ್ಕೃತಿ. ಹೊರಗಡೆ ಚೆನ್ನಾಗಿದ್ದೀವಿ ಅನ್ನೋದು ನಾಗರಿಕತೆ, ಒಳಗಡೆ ಅಂತರಂಗ ಶುಚಿಯಾಗಿದ್ದೀವಿ ಅನ್ನೋದು ಸಂಸ್ಕೃತಿ. ಇದು ಬಹಳ ಮುಖ್ಯ. ನಮ್ಮ ದೇಶದಲ್ಲಿ ಒಂದು ಕಾರ್ಗಿಲ್ ಯುದ್ಧ ನಡೀತು. ಎಷ್ಟರಾಗ ನಡೀತು? 1990 ಗೊತ್ತಿಲ್ಲ ಯಾರಿಗೂ. 1999 ಯಾವಾಗ ನಡೀತಾರೆ? 1999ರಲ್ಲಿ ಕಾರ್ಗಿಲ್ ಯುದ್ಧ ನಡೀತು. ಆ ಯುದ್ಧದಲ್ಲಿ ಒಬ್ಬ ಸೈನಿಕ ಸತ್ತ. ಆದರೆ ಅವನ ಅವಶೇಷಗಳು ಇಲ್ಲದಂತಾದು. ಆದರೆ ಸತ್ತ ಅಂತ ಪ್ರಕಟ ಆಯಿತು. ಭಾಳ ದೊಡ್ಡ ಕಂದಕದಲ್ಲಿ ಬಿದ್ದ ಅವನಿಗೆ ತರಲಕ್ಕ ಸಾಧ್ಯನೇ ಆಗಲಾರದಂಥ ಒಂದು ಪರಿಸ್ಥಿತಿ. ಅಲ್ಲಿದ್ದವರೆಲ್ಲ ಘೋಷಣೆ ಮಾಡಿದರು, ಇಲ್ಲ ಇನ್ನು ಇವನು ಸಿಗೋದಿಲ್ಲ. ಕಾರ್ಗಿಲ್ ಯುದ್ಧದಲ್ಲಿ ಅವನು ಸೈನಿಕ ಮಡಿದನಂತೆ ಎಲ್ಲ ಸುದ್ದಿ ಹಬ್ಬಿಸಿದರು. ಮನೆಗೂ ಸಹಿತ ಹೋಯಿತು. ಪಾಪ ಹಾಗೆ ತಾನೇ 4 ವರ್ಷ ಆಗಿದೆ ಮದುವೆಯಾಗಿ. ಆವಾಗ ಹೆಂಡತಿ ಗೋಳೋ ಅಂತ ಅಳುತ್ತು. ಮನೆಗೆಲ್ಲರೂ ದುಃಖಿತರಾದರು. ಆ ಸಂದರ್ಭದಲ್ಲಿ ಅವನು ಬಿದ್ದಿರತಕ್ಕಂಥ ಸೈನಿಕ ಹೆಂಗೋ ಮಾಡಿ ಯಾರೋ ಆಸ್ಪತ್ರೆಗೆ ಸೇರಿಸಿಬಿಟ್ಟು ಅವನಿಗೆ ಬದುಕಿಸ್ತಾನೆ. ಆದರೆ ಅವನ ಸೈನಿಕ ಅನ್ನೋದೇ ಅವನಿಗೆ ನೆನಪಿನ ಶಕ್ತಿ ಹೊರಟೋಗ್ಬಿಡ್ತದೆ. ಆಮೇಲೆ ಯಾವುದೋ ಕಾರಣದಿಂದ ಅವನ ಪರ್ಸ್ನಲ್ಲಿ ಇರತಕ್ಕಂಥ ಒಂದು ಫೋಟೋ ಎಲ್ಲ ಸಿಕ್ಕು ಅಡ್ರೆಸ್ ಗೊತ್ತಾಗುತ್ತೆ. ಮನೆಗೆ ಬರ್ತಾನೆ. ಮನೆಗೆ ಬಂದು ಮನೆ ಬಾಗಿಲು ತಟ್ತಾನೆ. ಹೆಂಡತಿ ತೆಗಿತಾಳ. ಗುರುತಿರಲಿ ಅಂತ ಅದನ್ನು ತೋರಿಸ್ತಾರೆ, ಯಾವುದು ತನ್ನ ಐಡೆಂಟಿಟಿ. ಆಕೆ ಗಾಬರಿಯಾಗಿ ಬಾಗಿಲು ಮುಚ್ಕೊಂಡ್ಬಿಡ್ತಾನೆ. ನನ್ನ ಗಂಡ ಸತ್ತು ಹೋಗಿ ಆಲ್ರೆಡಿ ಮಣ್ಣಾಗಿದ್ದಾನೆ, ಎಲ್ಲ ಘೋಷಣೆ ಆಗಿದೆ, ಯಾರೋ ಮೋಸ ಮಾಡಲಿಕ್ಕೆ ಇದನ್ನು ಚೀಟಿ ತೊಗೊಂಡು ಬಂದಿರ್ಬೋದು ಅಂತ ಗಾಬರಿ ಆಗ್ತಾಳೆ. ಇದು ಹೇಳೋದಿಷ್ಟೇ ಉದ್ದೇಶ. ಒಂದು ಸ್ವಲ್ಪ ವಿಚಾರ ಮಾಡಿದರೆ, ಒಳಗಡೆ ಪ್ರವೇಶ ಮಾಡಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಆದರೆ ಅವರ ಮನೆ ನಾಯಿ ಕೂನೆ ಹಿಡಿತೆ ಹೊರತಾಗಿ ಹೆಂಡತಿ ಕೂನೆ ಹಿಡಲಿಲ್ಲ. ವಿಚಾರ, ಅವರ ಮನೆ ನಾಯಿ ಕೂನೆ ಹಿಡಿತು. ಒಂದು ನಾಯಿ ಅಂತ ನಾಯಿ ಒಳಗಡೆ ಪ್ರವೇಶ ಮಾಡಿ ನನ್ನನ್ನು ಆಳವಾಗಿ ನಂಬುತ್ತೆ. ಆದರೆ ಮನುಷ್ಯರು ಒಳಗಡೆ ಪ್ರವೇಶ ಮಾಡಿ ಭಾವನೆಗಳಲ್ಲಿ ನಾವು ಹೋಗಿ ಪರಮಾತ್ಮನ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಸಹಿತ ನಾವು ಮಹಾತ್ಮರ ಸಾಲಿನಲ್ಲಿ ನಿಲ್ತೀವಿ. ಅದಕ್ಕಾಗಿ ಜೀವನ ದರ್ಶನ ಅನ್ನೋದು ಮೇಲೆ ಅಲ್ಲ, ಅಂತರಂಗದ ದರ್ಶನ ಆಗಬೇಕು. ಅದಕ್ಕಾಗಿ ಏನಪ್ಪ, ಈ ಶರೀರ ಸೌಂದರ್ಯವನ್ನು ನಂಬಿಕೊಂಡು ನೀನು ಕುಂತಿದೆಯಾ? ಈ ಶರೀರಕ್ಕೆ ಏನು ಕಿಮ್ಮತ್ತಿದೆ? ವ್ಯಾಧನೊಂದು ಮಲನ ತಂದರೆ ಸಲುವಾಗಕ್ಕೆ ಬಿಲಿವರಯ್ಯ, ನೆಳನಾಳವನ ಎಣನೆಂದರೆ ಒಂದಡಕೆಗೂ ಕೊಂಬರಿಲ್ಲ. ಮೊಲನಿಂದ ಕರಕಷ್ಟ ನರನ ಬಾಳುವೆ, ಸಲೆ ನಂಬುವ ನಮ್ಮ ಕೂಡಲ ಸಂಗಮದು. ಏನು ಹೊರಗಿನ ಪ್ರಪಂಚಕ್ಕೆ ಎಷ್ಟೊಂದು ಮಾರು ಹೋಗಿದೆಯಾ? ಎಷ್ಟೊಂದು ಸಂಪತ್ತನ್ನು ಗಳಿಸ್ತೀಯಾ? ಏನೆಲ್ಲ ಇದೆ? ನೀನು ಸತ್ತ ಮೇಲೆ ನೀನು 1 ರೂಪಾಯಿ ಕಿಮ್ಮತ್ತಿಲ್ಲ. ಹರಿದ ಚಪ್ಪಲಿಗೆ ಕಿಮ್ಮತ್ತಿದೆ. ಬೇಕಾದ್ರೆ ನೋಡ್ರಿ, ಒಂದು ಸ್ವಲ್ಪ ಬಿಟ್ಟು ಹೋಗ್ತೀನಿ ಅಂದ್ರೆ 1 ಗಂಟೆ ಇಟ್ಕೋಬೋದು. ನೀವು ಹಾಕ್ಕೊಂಡು ಹೋಗತ್ತಾನ ಅಲ್ಲೇ ಇರ್ತಾವೆ. ಗುಡಿಗೊಳಗಡೆ ಹೋಗ್ರಿ, ನೀವು ಪಾದರಕ್ಷೆಯನ್ನು ಬಿಡ್ತೀರಿ, ನೀವು ಬರೋತನ ಅಲ್ಲೇ ಇರ್ತಾವೆ.
ಆದರೆ ಮನುಷ್ಯ ಸತ್ತರೆ ಭಾಳ ಹಿರಿಯ ಮನುಷ್ಯ ಅದಾನ, ಊರಾಳ್ಯಾನ, ದೊಡ್ಡ ಜ್ಞಾನಿ ಇದಾನ, ಒಂದು 24 ಗಂಟೆ ಇಟ್ಕೊಳ್ತೀರಿ, ಹೆಂಗೋ ಮಾಡಿ ಇಟ್ಕೊಳ್ಬೋದು. ಇನ್ನೂ 24 ಗಂಟೆ ಹತ್ತಿರದಿಂದ ಅಳುವವರು 24 ಗಂಟೆಯಿಂದ 1 ಫೀಟ್ ದೂರ ಆಗ್ತಾರೆ. ಇನ್ನೂ 24 ಗಂಟೆ ಇತ್ತು ಅಂತಂದ್ರೆ 10 ಫೀಟ್ ದೂರ ಆಗ್ತಾರೆ. ಹೌದಲ್ಲ? ಬಸವಣ್ಣವ್ರು ನೋಡಿ ಎಷ್ಟು ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ. ಒಂದು ಮೊಲ ಅಂತ ಮೊಲ ಪ್ರಾಣಿಗೆ ಸತ್ರ ಕಿಮ್ಮತ್ತಿದೆ, ನಿನಗೇನು ಕಿಮ್ಮತ್ತ ಇದೆ? ಅದಕ್ಕೆ ಸೌಂದರ್ಯ ಭಾವನೆಗಳು ಅನ್ನೋದು ಒಳಗಡೆ ಪ್ರವೇಶ ಆಗಬೇಕು, ಹೊರಗಡೆ ಅಲ್ಲ. ಮೊಲನಿಂದ ಕರಕಷ್ಟ ಈ ನರನ ಬಾಳು. ಒಬ್ಬನು ಭಾಳ ಸಮಾಧಾನಿಸ್ಬೇಕ್ರಿ, ನಮ್ಗೆ ಸಮಾಧಾನ ಇರ್ಬೇಕು ನೋಡಿ, ಸುಕೂನ್ ಇರಬೇಕಾಗಿದೆ, ಅಷ್ಟೇ ಸಾಕಂತೀರಿ ಅಂತಿರಲ್ಲ. ಯಾವಾಗಾದ್ರೆ ಇವರನ್ನೆಲ್ಲ ಮಕ್ಕಳು ಇವೆಲ್ಲ ಬರೀ ಆಟ ಆಡ್ತಿರ್ತಾವೆ, ಇವಕ್ಕೊಂದು ಅಂತ ಬಂದ್ಮೇಲೆ ಗೊತ್ತಾಗುತ್ತೆ. ನಿಮಗೆ ವಯಸ್ಸಾದವ್ರಿಗೆ ಸಮಾಧಾನ ಬೇಕಾಗಿದೆ ನೋಡ್ರಿ ಅಂತಿರಲ್ಲ. ಒಂದ್ಸರಿ ಗುರುಗಳ ಹತ್ರ ಹೋದವ, ಸಮಾಧಾನ ಬೇಕಾಗಿದ್ದು ನೋಡ್ರಿ ಗುರುಗಳೇ ಅಂತ. ಗುರುಗಳೇ ಪುಕ್ಸಟ್ಟೆಲ್ಲ ನಮ್ಮಂಗೆ ದೀಕ್ಷೆ ಕೊಟ್ಟು ರುದ್ರಾಕ್ಷಿ ಕಟ್ಟಿ ನಡ್ರಿ ಹಂಗ ನಡೀತದಂತ. ಕೆಲವು ಗುರುಗಳು ಭಾಳಷ್ಟು ಇರ್ತಾರೆ. ಅದಕ್ಕೆ ಅವರಂದರು, ನಿನಗೆ ಸಮಾಧಾನ ಬೇಕಾ, ಕರೆ ಬೇಕಾ, ಕರೆ ಬೇಕಾ? ಕರೆ ಬೇಕ್ರಿ. ಹಾಗಾದ್ರೆ ಒಂದು ಕೆಲಸ ಮಾಡು, ನಿಮ್ಮ ಮನೆ ಒಳಗಡೆ ಯಾವುದು ಕೆಲಸಕ್ಕೆ ಬಾರದ ವಸ್ತು ಇದೆಯೋ ಅದನ್ನು ನನಗೆ ತೊಗೊಂಡು ಬಾ, ನಿನಗೆ ಸಮಾಧಾನದ ಮಾತು ಹೇಳ್ತೀನಿ. ಆಯ್ತು, ಇವ ಬಂದ. ಏನು ದೊಡ್ಡ ಮಾತದ, ಮನೆಗೆ ಯಾವ ಸಾಮಾನುಗಳು ಇರ್ತಾವೆ ಕೆಲಸಕ್ಕೆ ಬಲ್ಲರ್ದು ಅಂತ. ಬಂದು ನೋಡ್ತಾನೆ, ಆ ಸಾಮಾನು ಮುಟ್ಲಕ್ಕೆ ಹೋಗ್ತಾನೆ, ಎಣಿತಂದ್ರೆ ಅದ್ಯಾಕೆ ಮುಟ್ತೀಯ ಅಂತ. ಮತ್ತೊಂದು ಏನೋ ತೊಗೊಳಕ್ಕೆ ಹೋದ, ಅದ್ಯಾಕೆ ಮುಟ್ತೀಯ ಅಂತ. ಒಂದು ಬಟ್ಟೆ ಅರ್ತಿತ್ತು ತೊಗೊಂಡು ಅದ್ಯಾಕೆ ಮುಟ್ತೀಯ ಅಂತ. ಎಲ್ಲ ಎಣ್ತಿದೆ, ಯಾವುದನ್ನು ಮುಟ್ಟುಗೊಡಿಸ್ಲಿಲ್ಲ. ಅದು ಕೆಲಸಕ್ಕೆ ಬೇಕು, ಇದು ಕೆಲಸಕ್ಕೆ ಬೇಕು, ಇದು ಕೆಲಸಕ್ಕೆ ಬೇಕು, ಅದು ಕೆಲಸಕ್ಕೆ ಬೇಕು. ಹೋಗ್ಲಿ ಬಿಡು, ಹಳೆ ಚಪ್ಪಲ್ ಅದು ಅಂತ ಅದ್ರ ಹತ್ರ ಹೋದ. ಅವಾಗಂತ ಯಾವಾಗ ಹೊರಗಡೆ ನಮ್ಗೆ ಹಾಕ್ಕೊಂಡು ಹೋಗ್ಲಿಕ್ಕೆ ಬೇಕು, ಅದನ್ನ ಯಾಕೆ ತೊಗೊಂಡು ಹೋಗಿ ಗೊತ್ತಾಯ್ತು. ಈ ಮನೆ ಒಳಗಡೆ ಎಲ್ಲವೂ ಕೆಲಸಕ್ಕೆ ಬರೋವ್ಯವ, ಕೆಲಸಕ್ಕೆ ಬರಲಾರದ ನಾನೇ ಇದ್ದೀನಿ ಅಂತ ಸಿಗೋದು ಹೋದವ. ಹೋಗಿ ಗುರುಗಳ ಹತ್ರ ಕುಂತ, ಗುರುಗಳೇ ಏನಪ್ಪ ತಂದಿದ್ರಿ ಗುರುಗಳು? ಎಲ್ಲದ? ಇಲ್ಲಿ ಕುಂತದ ನೋಡ್ರಿ ಮುಂದೆ ಅಂತ. ನಮ್ಮ ಮನೆಗೆ ಕೆಲಸಕ್ಕೆ ಬರಲಾರದ ವಸ್ತು ನಾನು ಒಬ್ಬನೇ ಇದ್ದೀನಿ, ನನಗೆ ಸಮಾಧಾನ ಕೊಡ್ರಿ. ಹಾಗೆ ಸಮಾಧಾನ ಮಾಡಿಕೊಳ್ಳೋದು ಗುರುವಿನ ಇಂಟ್ಯೂಷನಲ್ ಪವರ್ದಿಂದ, ಗುರುವಿನ ಅಂತಃಕರಣದ ಕರುಣೆಯ ಕಣ್ಣಿನಿಂದ ನಮ್ಮ ಒಳಗಡೆ ಒಂದಿಷ್ಟು ಸಮಾಧಾನದ ಮಾತುಗಳು ಸಿಗ್ತವೆ. ಅದಕ್ಕಾಗಿ ನಾವು ಶ್ರವಣ ಮಾಡುವಂಥವ್ರು, ನಾವು ಕೇಳುವಂಥವರು, ನಮ್ಮ ಒಳಗಡೆ 4 ಮಾತುಗಳನ್ನು ಒಳಗಡೆ ಪ್ರವೇಶ ಮಾಡಿದರೆ ಖಂಡಿತವಾಗಿಯೂ ಸಹಿತ ನಮ್ಮ ಜೀವನ ದರ್ಶನ ಆಗುತ್ತೆ. ಜೀವನ ದರ್ಶನದಿಂದ ಪರಮಾತ್ಮನ ಒಂದು ಆಶೀರ್ವಾದ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಪರಮಾತ್ಮನ ಕರುಣೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅಂಥ ಒಂದು ಕರುಣೆಗಾಗಿ ನಾವು ಇನ್ನಷ್ಟು ಒಳಗಡೆ ಪ್ರವೇಶ ಮಾಡೋದು ಬಹಳ ಮುಖ್ಯದ. ಮಹಾತ್ಮರೆಲ್ಲರೂ ನೋಡಿ, ನಾವೆಲ್ಲ ಬದುಕಿ ಸತ್ತಂಗ ಬದುಕ್ತೀವಿ. ನಾವು ಮಹಾತ್ಮರು ಸತ್ತು ಬದುಕ್ಯಾರ, ಇದೇ ವ್ಯತ್ಯಾಸ. ನಮಗೂ ಮಹಾತ್ಮರಿಗೆ ಏನು ವ್ಯತ್ಯಾಸ ಅಂದ್ರೆ, ನಾವು ಬದುಕಿ ಏನೊಂದು ತಿಳ್ಕೊಳ್ಳಾರ್ದಂಗೆ, ಏನೂ ನಾಲೆಜ್ ಇಲ್ಲಾರ್ದಂಗೆ, ಒಬ್ರಿಗೊಬ್ಬರು ಸೇರಲಾರ್ದಂಗೆ, ಒಬ್ಬರೊಬ್ಬರು ಭಾವನೆ ಅರ್ಥ ಮಾಡ್ಕೊಳ್ಳಾರ್ದಂಗೆ ನಾವು ಹೀಗಿರ್ತೀವಲ್ಲ, ನಾವು ಬದುಕಿನೂ ಸತ್ತಂಗೆ. ಮತ್ತು ಮಹಾತ್ಮರು ಅವರು ಸತ್ತು ಬದುಕಿರ್ತಾರ ನೋಡಿ. ಇವತ್ತೆಲ್ಲರೂ ಅದಾರ, ಎಲ್ಲರೂ ಇದ್ದಾರೆ, ಆದರೆ ಅವ್ರು ಯಾರು ದೇಹದಿಂದಿಲ್ಲ ಮಹಾತ್ಮರು. ಆದರೆ ಅವರ ಮಾತುಗಳು, ಮಾತಾಡಿರ್ತಕ್ಕಂಥ ಮಾತುಗಳಿಂದ ಇವತ್ತು ನಮಗೆ ಒಳ್ಳೊಳ್ಳೆ ಜೀವನ ದರ್ಶನವನ್ನು ಮಾಡಿಸ್ತಾರೆ. ಅದು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾಳೆ ಹೇಳೋಣ, ಇವತ್ತಲ್ಲ. ಇವತ್ತು ನಮ್ಮ ಬಸವನ ಬಾಗೇವಾಡಿಯಿಂದ ಬಸವಣ್ಣವರೇ ಅವ್ರನ್ನ ಕಳಿಸಿರೇನೋ ಅಂತ ಅನಿಸುತ್ತೆ. ಭಾಳ ಒಳ್ಳೆಯ ಅದ್ಭುತ ಪ್ರತಿಭಾನ್ವಿತರು, ಸಾವಿರಾರು ತತ್ವ ಪದಗಳನ್ನು ಹಾಡ್ತಕ್ಕಂಥ ಒಬ್ಬ ಶರಣ ಕಲ್ಲಪ್ಪ ಬಂದಾರ. ಪ್ರೀತಿಯಿಂದ ಅವರನ್ನು ವೇದಿಕೆ ಮೇಲೆ ಸ್ವಾಗತ ಮಾಡೋಣ. ಅವರು ನಮ್ಮ ಶರಣರು ಯಾರಾದರೂ ಒಬ್ಬರು ಬಂದು ಹೂಮಾಲೆಯನ್ನು ಹಾಕಿ ಅವರಿಗೆ ಒಂದು ತತ್ವ ಪದವನ್ನು ಹಾಡ್ತಾರ. ಆ ಪದವನ್ನು ಕೇಳೋಣ. ಬನ್ನಿ. ಶರಣ ಮಾರುತಪ್ಪ ಪಾಪಡೆಯವರು ವೇದಿಕೆ ಮೇಲೆ ಬಂದು ಅವ್ರಿಗೆ ಹೂಮಾಲೆಯನ್ನು ಹಾಕಿ ಸಹ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಜೈ ಗುರು ಬಸವೇಶ. ಹರ ಹರ ಮಹಾ